recording on. Okay. Extended access control list ಹೇಗೆ ನಾವು ಕಾನ್ಫಿಗರ್ ಮಾಡೋದು ಇವತ್ತಿನ ಸೆಷನ್ ಅಲ್ಲಿ ನೋಡೋಣ. Okay, when it compares to standard access list, in standard access list, what used to happen in standard access list, we have only limited options. We can only create access list based on the source address. Okay, ಅಲ್ಲಿ ಏನಾಗ್ತಾ ಇತ್ತು, ಸ್ಟ್ಯಾಂಡರ್ಡ್ ಆಕ್ಸೆಸ್ ಲಿಸ್ಟ್ ಅಲ್ಲಿ ಸೋರ್ಸ್ ಬೇಸಿಸ್ ಅಲ್ಲಿ ನಾನು ಟ್ರಾಫಿಕ್ ನ ಫಿಲ್ಟರ್ ಮಾಡ್ತಾ ಇದ್ದೆ, ಆಕ್ಸೆಸ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೆ. ಬಟ್ ವೇರ್ ವೆನ್ ಇಟ್ ಕಮ್ಸ್ ಟು ದ ಎಕ್ಸ್ಟೆಂಡೆಡ್ ಆಕ್ಸೆಸ್ ಲಿಸ್ಟ್, ವಿ ಕ್ಯಾನ್ ಫಿಲ್ಟರ್ ದ ಟ್ರಾಫಿಕ್ ಬೇಸ್ಡ್ ಆನ್ ಸೋರ್ಸ್ ಅಂಡ್ ಡೆಸ್ಟಿನೇಷನ್. ಸೋರ್ಸ್ ಅಡ್ರೆಸ್ ಪ್ಲಸ್ ಡೆಸ್ಟಿನೇಷನ್ ಆಧಾರದ ಮೇಲೆ ಇಲ್ಲಿ ಟ್ರಾಫಿಕ್ ನ ವಿ ಕ್ಯಾನ್ ಫಿಲ್ಟರ್ ದ ಟ್ರಾಫಿಕ್, ಆಸ್ ವೆಲ್ ಆಸ್ we also filter the traffic based on the protocol. What protocol we need, what protocol we can filter, we can allow, we can block. This also can be decided with the help of our extended access control traffic. Okay, source ಮತ್ತೆ destination ಮಾತ್ರ ಇಲ್ಲಿ ಸೋರ್ಸ್ ಪ್ಲಸ್ ಡೆಸ್ಟಿನೇಷನ್ ನ ಯೂಸ್ ಮಾಡಬಹುದು, ಮತ್ತೆ ಯಾವ ಪ್ರೋಟೋಕಾಲ್ ನ ಬ್ಲಾಕ್ ಮಾಡಬಹುದು. ನಮ್ಗೆ ಇಲ್ಲಿ ಜಾಸ್ತಿ ಕಂಟ್ರೋಲ್ ಸಿಗುತ್ತೆ. ವಿ ಹ್ಯಾವ್ ಅ ಮೋರ್ ಕಂಟ್ರೋಲ್ ದ್ಯಾನ್ ಕಂಪೇರ್ಸ್ ಟು ಸ್ಟ್ಯಾಂಡರ್ಡ್ ಆಕ್ಸೆಸ್ ಲಿಸ್ಟ್. ಓಕೆ, ಅದನ್ನ ಹೇಗೆ ಕಾನ್ಫಿಗರ್ ಮಾಡೋದು ಇವತ್ತಿನ ಸೆಷನ್ ಅಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೇನೆ. ಕ್ಲಿಯರ್? ಓಕೆ, ಈಗ ಇದನ್ನ ನಾನು ಓಪನ್ ಮಾಡಿದ್ದೀನಿ. ಓಕೆ, ಇಲ್ಲೊಂದು ನಾನು ಟೋಪೋಲಜಿನ ಡಿಫೈನ್ ಮಾಡಿದ್ದೀನಿ. ಓಕೆ, ಸೊ ಟೋಪೋಲಜಿನ ಇಲ್ಲಿ ಡಿಫೈನ್ ಮಾಡಿದ್ದೀನಿ. ಓಕೆ, ಫಸ್ಟ್ ಈ ಟೋಪೋಲಜಿ ಇರಲಿ. ಈಗ ನಾನು ಒಂದು ಸಿಂಪ್ಲರ್ ಟೋಪೋಲಜಿನ ಇಲ್ಲಿ ಡಿಫೈನ್ ಮಾಡಿಬಿಟ್ಟು ನಾವೇನ್ ಮಾಡೋಣ, ಆಕ್ಸೆಸ್ ಲಿಸ್ಟ್ ಅನ್ನ ನಾವು ಅಪ್ಲೈ ಮಾಡೋಣಂತೆ. ಓಕೆ, ಇಲ್ಲಿ ಹೇಗೆ ನಾವು ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ ಅನ್ನ ಕಾನ್ಫಿಗರ್ ಮಾಡೋದು, ಇಲ್ಲಿ ಒಂದು ಸಿಂಪಲ್ ಟೋಪೋಲಜಿನ ನಾನು ಡಿಫೈನ್ ಮಾಡ್ತೀನಿ. ಸೊ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ, ದಿಸ್ ವಿಲ್ ಬಿ 192.168.10. ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ವಾ? ಹಲೋ ಸರ್, ಅಲ್ಲ OSPF ಮಾಡ್ತೀರಾ ಅಥವಾ ಇಲ್ಲಿ ಜಸ್ಟ್ ಯಾವ್ದೋ ಒಂದು ಪ್ರೋಟೋಕಾಲ್ ಯೂಸ್ ಮಾಡೋಣ ಅಂತ, EAGRP OSPF. ಓಕೆ, ಇಲ್ಲಿ ನಾವೇನ್ ಮಾಡೋಣ, 172.16.0.0/16, ಇಲ್ಲಿ 172.16.10.0/24. ಓಕೆ, ಸೊ ಹೀಗೆ ಮೂರು ಡಿಫ್ರೆಂಟ್ ನೆಟ್ವರ್ಕ್ ನ ನಾನಿಲ್ಲಿ ತಗೊಂಡಿದ್ದೀನಿ. ಓಕೆ, ಮಧ್ಯದ್ದು 10.0 ಇದೆ, ಇಲ್ಲಿ 16 ಇದೆ, ಇಲ್ಲಿ 24 ಇದೆ. ಮೂರಕ್ಕೂ ಕೂಡ ಇಲ್ಲಿ ಡಿಫ್ರೆಂಟ್ ಸಬ್ನೆಟ್ ಮಾಸ್ಕ್ ತಗೊಂಡಿದ್ದೀನಿ. ವಿ ವಿಲ್ ಸೆಟ್ ದ IP ಅಡ್ರೆಸ್ ಅಕಾರ್ಡಿಂಗ್ಲಿ. ಈ ಒಂದು PC ಅಲ್ಲಿ ಬಂದ್ಬಿಟ್ಟು ಡೆಸ್ಕ್ಟಾಪ್ IP ಕಾನ್ಫಿಗರೇಷನ್ 172.16.0.10. ಓಕೆ, ಕ್ಲಾಸ್ ಬಿ ದ IP ಅಡ್ರೆಸ್ ಇದೆ. ಇಲ್ಲಿ 172.16.0.1 ವಿಲ್ ಬಿ ದ ಡಿಫಾಲ್ಟ್ ಗೇಟ್ವೇ. ಇದು ಮೈ ಡಿಫಾಲ್ಟ್ ಗೇಟ್ವೇ ಇಂಟೆಂಡೆಡ್ ಪ್ಲಾನ್. ಓಕೆ, ಈ ಡಿಫಾಲ್ಟ್ ಗೇಟ್ವೇ ಒಳಗಡೆ ಹೋಗ್ತೀನಿ. ಇಲ್ಲಿ ಕಮಾಂಡ್ ಲೈನ್ ಇಂಟರ್ಫೇಸ್ ಒಳಗಡೆ ಹೋಗ್ಬಿಟ್ಟು ಜಸ್ಟ್ ಟೈಪ್ ನೌ ಎನೇಬಲ್ config t ಅಂತ ಕೊಟ್ಟು ಇಲ್ಲಿ ಇಂಟರ್ಫೇಸ್
gigabit Ethernet 0/0/1, then IP address 172.16.0.1 to 55.255.0.0. Enter, then no, shutdown, exit. ಅದೇ ರೀತಿ interface gigabit Ethernet 0/0/0. Then here the IP address would be 192.168.10.1 to 55.255.255.0. Then here no, shut. Then ಈ ಒಂದು ರೌಟರ್ ಅಲ್ಲಿ ಬರ್ತೀನಿ. ಈ ರೌಟರ್ ಅಲ್ಲಿ ಬಂದ್ಬಿಟ್ಟು ಸರ್ DNS ಸರ್ ಕೊಡ್ಬೋದಲ್ಲ ಸರ್? DNS ಏನು ಯಶವಂತ್? ಸರ್ DNS ಅಲ್ಲಿ ಸರ್ವರ್ ಅಲ್ಲಿ IP ಅಡ್ರೆಸ್ ಕೊಡ್ಬೋದಿತ್ತಲ್ಲ, ಅದನ್ನ ನಿನ್ನೆ ಟ್ರೈ ಮಾಡಿದ್ರಿ, ಬಟ್ ಏನೋ ಬಗ್ಸ್ ಇತ್ತು ಅಂತ ಬಂದಿಲ್ಲ ಅಲ್ಲ, ಇವತ್ತು ಟ್ರೈ ಮಾಡೋದು. ಅಂದ್ರೆ IP ಅಡ್ರೆಸ್ ನ DNS ಅಲ್ಲ, DHCP ಮುಖಾಂತರ. ಸರಿ DHCP. DHCP ಮುಖಾಂತರನು ಕೂಡ ಕೊಡಬಹುದು, ಏನ್ ಅಡ್ಡಿ ಇಲ್ಲ, ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇಲ್ಲಿ ಒಂದೇ PC ಇರೋದ್ರಿಂದ, ಜಾಸ್ತಿ VLAN ಇಲ್ಲದೆ ಇರೋದ್ರಿಂದ ದಿಸ್ ಇಸ್ ಅ ಸಿಂಪಲ್ ಸ್ಟ್ರಾಟಜಿ. ಸೊ ನಾನು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡ್ಬಿಡ್ತೀನಿ. ಓಕೆ, ಆ DHCP ಎನೇಬಲ್ ಮಾಡೋ ಟೈಮಲ್ಲೇ ನಾವು ಇಲ್ಲದಕ್ಕೆ IP ಅಡ್ರೆಸ್ ಕೂಡ ಕೊಡಬಹುದು. ಅಲ್ಲಿ VLAN ಜಾಸ್ತಿ ಇದ್ವಲ್ಲ, ಸೊ ಅಲ್ಲಿ ನಾನು DHCP ಯೂಸ್ ಮಾಡ್ತಾ ಇದ್ದೆ. ಫೈನ್. ಇಲ್ಲಿ config interface gigabit Ethernet 0/0/0. Then IP address would be 192.168.10.2 255.255.255.0. No, shut. Okay, ಇಲ್ಲಿ IP address ಕೊಟ್ಟೆ. ಇಲ್ಲಿ interface gigabit Ethernet 0/0/1. Then IP address would be 172.16.10.1 255.255.255.0. then no shut. Okay, ಇಲ್ಲಿ ಎಲ್ಲದಕ್ಕೂ IP address ನಾನು ಸೆಟ್ ಮಾಡಿದೆ. PC7 ಒಳಗಡೆ ಹೋಗೋಣ. IP configuration 172.16.10.10. then subnet mask will be 255.0. then 172.16.10.1 will be the default gateway. Ping 172.16.10.1. okay, then default gateway ge ping ಆಗ್ತಾ ಇದೆ. From here also I'll just try to ping default gateway. ping 172.16.0.1. ಓಕೆ, ಇಲ್ಲಿಂದಲೂ ಕೂಡ ನನ್ನ ಡಿಫಾಲ್ಟ್ ಗೇಟ್ವೇಗೆ ಪಿಂಗ್ ಆಗ್ತಾ ಇದೆ, ನೋ ಇಶ್ಯೂ. ಇದರಲ್ಲಿ ನಾನು ಕ್ವಿಕ್ಲಿ ಒಂದು ಪ್ರೋಟೋಕಾಲ್ನ ಕ್ರಿಯೇಟ್ ಮಾಡ್ತೀನಿ. ರೌಟರ್ EIGRP ಆಟೋನಮಸ್ ನಂಬರ್ 10 ಕೊಟ್ಟು ನೆಟ್ವರ್ಕ್ 192.168.10.0 ಎಂಟರ್. network 172.16.0.0 enter. no auto summary. ಇಲ್ಲಿ EIGRP ಯೂಸ್ ಮಾಡ್ತಾ ಇದ್ದೀನಿ ನಾನು. ಓಕೆ, OSPF ಅಲ್ಲ, EIGRP ಯೂಸ್ ಮಾಡ್ತಾ ಇದ್ದೀನಿ. ರೌಟರ್ EIGRP autonomous number system number 10, then type network 192.168.10.0, then network 172.16.10.0, then no auto summary.
ಓಕೆ, ಸೊ ಇಲ್ಲಿ ಶೋ IP route EIGRP ಅಂತ ನಾವು ನೋಡಿದಾಗ D16.0ಗೆ ನನಗೆ ಇಲ್ಲಿ ರೋಡ್ ತೋರಿಸ್ತಾ ಇದೆ, ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ಫೈನಲಿ ಕಮ್ಯುನಿಕೇಶನ್ ನೋಡೋಣ. PC6 to PC7 ಕಮ್ಯುನಿಕೇಶನ್ ಆಗುತ್ತಾ? ಕಮ್ಯುನಿಕೇಶನ್ ಇಸ್ ಹ್ಯಾಪನಿಂಗ್ ಸಕ್ಸಸ್ಫುಲಿ. ಓಕೆ, PC6 to PC7 ಸಕ್ಸಸ್ಫುಲ್ ಆಗಿ ಕಮ್ಯುನಿಕೇಶನ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ಆಸ್ ಐ ಟೋಲ್ಡ್ ಅರ್ಲಿಯರ್, ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಯಶವಂತ್, ಹಿಯರ್ ಹೇಗೆ ಕಾನ್ಫಿಗರ್ ಮಾಡಬೇಕು ಎಕ್ಸ್ಟೆಂಡೆಡ್ ಆಕ್ಸೆಸ್ ಲಿಸ್ಟ್ ನ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಕೊಡ್ತೀನಿ. ಹೇಗೆ ನಾವು ಕಾನ್ಫಿಗರ್ ಮಾಡಬೇಕು. ಇಲ್ಲಿ ನಮ್ಗೆ ಜಾಸ್ತಿ ಕಂಟ್ರೋಲ್ ಇದೆ ಕಂಪೇರ್ ಟು ಸ್ಟ್ಯಾಂಡರ್ಡ್ ಆಕ್ಸೆಸ್ ಲಿಸ್ಟ್. ವೇರ್ ಸ್ಟ್ಯಾಂಡರ್ಡ್ ಆಕ್ಸೆಸ್ ಲಿಸ್ಟ್ ಕ್ಯಾನ್ ಓನ್ಲಿ ಬಿ configured, can only be filter the traffic based on the source address, whereas when it comes to the extended access list can filter the traffic based on the source as well as the destination. ಇಲ್ಲಿ source ಮಾತ್ರ ಅಲ್ಲ, destination ನು ಕೂಡ ಸ್ಪೆಸಿಫೈ ಮಾಡಬಹುದು, ಅಥವಾ ಯಾವುದು ಸ್ಪೆಸಿಫಿಕ್ ಪ್ರೋಟೋಕಾಲ್ ನ ಬೇಕಾದ್ರೂ ಕೂಡ ನಾನು ಇಲ್ಲಿ ಬ್ಲಾಕ್ ಮಾಡಬಹುದು. Here I am going to demonstrate a simple topology with the help of which we can see how extended access list can be configured. ಈ extended access list ಅಲ್ಲಿ ಫಸ್ಟ್ ಇಲ್ಲಿ ಬಂದ್ಬಿಟ್ಟು ನನ್ನ ಒಂದು ಗೋಲ್ ಏನ್ ಅಚೀವ್ ಮಾಡ್ತೀನಿ. ಇಲ್ಲಿ PC6 ಏನಿದೆಯಲ್ಲ, PC7 ಗೆ ರೀಚ್ ಆಗೋದನ್ನ ನಾನು ಬ್ಲಾಕ್ ಮಾಡಬೇಕು. ಬ್ಲಾಕ್ PC6 reaching PC7 using extended access list. ಎಕ್ಸ್ಟೆಂಡೆಡ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್. ಓಕೆ, ಇದು ಈಗ ನಾವು ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗೋಣ. ಹೇಗೆ ಇದನ್ನ ಅಚೀವ್ ನಾವು ಮಾಡಬಹುದು ಅಂತಕ್ಕಂಥದ್ದನ್ನ ಈಗ ನಾನು ತೋರಿಸ್ಕೊಡ್ತೀನಿ. ವೆರಿ ಸಿಂಪಲ್. ಜಸ್ಟ್ ಈಗ ನಾನು ಎಕ್ಸ್ಟೆಂಡೆಡ್ ಆಕ್ಸೆಸ್ ಲಿಸ್ಟ್ ಅನ್ನ ಕಾನ್ಫಿಗರ್ ಮಾಡಬೇಕು ಅಂತಂದಾಗ, ಎಕ್ಸ್ಟೆಂಡೆಡ್ ಆಕ್ಸೆಸ್ ಲಿಸ್ಟ್ ಅಲ್ಲಿ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಯಾರಿಂದ ನಾನು ಬ್ಲಾಕ್ ಮಾಡಬೇಕು, PC6 PC7 ಗೆ ರೀಚ್ ಆಗೋದ್ರಿಂದ ತಡಿಬೇಕು. ಅಂದ್ರೆ this will become a destination, this will become a source ಅಲ್ವಾ. ಇವ್ರನ್ನ PC6 ಅನ್ನ PC7 ಗೆ ರೀಚ್ ಆಗೋದ್ರಿಂದ ತಡಿಬೇಕು. ಓಕೆ, ಸೊ ಡೇಟಾ ಫ್ಲೋ ನಾನು ನೋಡೋದಾದ್ರೆ, how the data flow will be, first the data will enter from through gigabit ethernet gigabit 0/0/1 interface as a inbound, and then it will exit out from the gigabit ethernet 0/0 as 0/0/0 as outbound. ಮತ್ತೆ ರೌಟರ್ 3 ಗಿಗಾಬಿಟ್ 0/0/0 ಇಂಟರ್ಫೇಸ್ ಮುಖಾಂತರ ಇನ್ಬೌಂಡ್ ಮುಖಾಂತರ ಇಲ್ಲಿ ಒಳಗಡೆ ಹೋಗ್ತದೆ. ಅದೇ ರೀತಿ ಫೈನಲಿ ಎಲ್ಲಿಂದ ಇದ್ರ ಮುಖಾಂತರ ಇದು ಹೊರಗಡೆ ಬರುತ್ತೆ ಯಾಸ್ ಅ ಔಟ್ ಬೌಂಡ್. ಓಕೆ, ಇಲ್ಲಿಂದ ಇದು ಔಟ್ ಬೌಂಡ್ ಆಗಿ ಹೊರಗಡೆ ಬರ್ತದೆ. ಕ್ಲಿಯರ್? ಇದು ಡೇಟಾ ಫ್ಲೋ. ಇದು ಹೀಗೆ ಡೇಟಾ ಏನಾಗುತ್ತೆ, ಫ್ಲೋ ನಮ್ದು ಆಗ್ತದೆ. ಈಗ ನಾನೇನ್ ಮಾಡಬೇಕು, ಇಲ್ಲಿ ನಾನು ಆ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಎರಡನ್ನೂ ಕೂಡ ನಾನಿಲ್ಲಿ ಸ್ಪೆಸಿಫೈ ಮಾಡೋ ಆಪ್ಷನ್ ಇರೋದ್ರಿಂದ, ಡ್ಯೂ ಟು ದಿಸ್ ಆಪ್ಷನ್ ವಾಟ್ ವಿ ಕ್ಯಾನ್ ಡೂ, ದ ಎಕ್ಸ್ಟೆಂಡೆಡ್ ಆಕ್ಸೆಸ್ ಲಿಸ್ಟ್ ಮಸ್ಟ್ ಬಿ as much as close to the source itself. ಅಂದ್ರೆ ನಾನು ಎಲ್ಲಿ ಕಾನ್ಫಿಗರ್ ಮಾಡಬೇಕು ಅಂದ್ರೆ, ನೀವು ಇಲ್ಲೂ ಕೂಡ ಕಾನ್ಫಿಗರ್ ಮಾಡಬಹುದು, ಈ ರೌಟರ್ ಅಲ್ಲೂ ಕೂಡ ಕಾನ್ಫಿಗರ್ ಮಾಡಬಹುದು, ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಲ್ಲ? ಬಟ್ ಬೆಸ್ಟ್ ಮತ್ತೆ ಎಫೆಕ್ಟಿವ್ ವೇ ಆಫ್ ಕಾನ್ಫಿಗರಿಂಗ್ extended access list will be that must be configured where the source is nearer. ಅಂದ್ರೆ ಸೋರ್ಸ್ ಗೆ ಹತ್ರದಲ್ಲಿ ನಾನು ಅದನ್ನ ಕಾನ್ಫಿಗರ್ ಮಾಡಬೇಕು. whereas this is the router 2 is the nearer to my source, so the configuration of the extended access list will be here. ಈ ರೌಟರ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್, ಎಕ್ಸ್ಟೆಂಡೆಡ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ ನಾನು ಕಾನ್ಫಿಗರ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಏನ್ ಮಾಡೋಣ, ಐ ವಿಲ್ ಗೋ ಇನ್ಸೈಡ್ ದಿಸ್ ರೌಟರ್, ಐ ಜಸ್ಟ್ ಕ್ಲಿಯರ್ ಆಲ್ ದಿಸ್ ಸ್ಟಫ್. ಓಕೆ, ಈಗ ಈ ರೌಟರ್ ಒಳಗಡೆ ಹೋಗ್ಬಿಟ್ಟು ಐ ಜಸ್ಟ್ ಎಕ್ಸಿಟ್ ಕೊಟ್ಬಿಟ್ಟು ಈಗ ಏನ್ ಮಾಡೋಣ, ಆಕ್ಸೆಸ್ ಲಿಸ್ಟ್ ನ ಈಗ ನಾನು ಕ್ರಿಯೇಟ್ ಮಾಡ್ತೀನಿ. ಹೌ? ವೆರಿ ಸಿಂಪಲ್. ಆಕ್ಸೆಸ್ ಲಿಸ್ಟ್ ಕ್ವಶನ್ ಮಾರ್ಕ್ ಅಂತ ಕೊಟ್ರೆ ನಾನು ಸ್ಟ್ಯಾಂಡರ್ಡ್ ಆಕ್ಸೆಸ್ ಲಿಸ್ಟ್ ನ ಕ್ರಿಯೇಟ್ ಮಾಡೋದಾದ್ರೆ, ಇಫ್ ಐ ವುಡ್ ಲೈಕ್ ಟು ಕ್ರಿಯೇಟ್ ಅ ಸ್ಟ್ಯಾಂಡರ್ಡ್ ಆಕ್ಸೆಸ್ ಲಿಸ್ಟ್, the numbers between 1 to 99 has to be specified, has to be mentioned. If you are going for an extended access list, then in such cases the number between 100
to 199 will be valid. Those number has to be, we have to mention over here. Here I am going to type a 100. Then what action here I am going to define? Deny, permit or remark. ಈಗ ಡಿನೈ ಅಲ್ವಾ, ನಾನೇನ್ ಮಾಡ್ಬೇಕು, ಡಿನೈ ಮಾಡ್ತಾ ಇದ್ದೀನಿ ಟ್ರಾಫಿಕ್ ನ, ಅರ್ಥ ಆಯ್ತಲ್ವಾ? ಡಿನೈ. ದೆನ್ ಡಿನೈ ಅಂತ ಕೊಟ್ಟಾಗ ಡಿನೈ ಹೂಮ್, ಯಾರನ್ನ ನೀವು ಡಿನೈ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಇಲ್ಲಿ ನನಗೆ ಡಿನೈ ಅಂತ ಕೊಟ್ಟ ತಕ್ಷಣ ಹಿಯರ್ ಐ ಆಮ್ ಹ್ಯಾವಿಂಗ್ ಸೋ ಮೆನಿ ಆಪ್ಷನ್ಸ್, ಸೋ ಮೆನಿ ಪ್ರೋಟೋಕಾಲ್ಸ್ ಓವರ್ here such as AHP, AGR, PSP, GRE tunnel, ICMP, IPOSP, TCP, UDP, etc. So specifically here I am going to pick a IP. Okay, so ಇಲ್ಲಿ IP ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. IP ಓಕೆ, ಸೋರ್ಸ್ ಅಡ್ರೆಸ್ ಅಂತ ಕೊಡ್ತಾ ಇದೆ. ಓಕೆ, ಸೋರ್ಸ್ ಅಡ್ರೆಸ್ ಅಂತ ಕೊಡ್ತಾ ಇದೆ. ನಾನು ಜಸ್ಟ್ ಟೈಪ್ ಹೋಸ್ಟ್. ಓಕೆ, ಸೋರ್ಸ್ ಅಡ್ರೆಸ್ 192.168. ಸಾರಿ, ಏನು ಇದ್ರದ್ದು IP ಅಡ್ರೆಸ್ PC6 172.16.0.10 ಅಂತ ಅನ್ಸುತ್ತಲ್ವಾ? ಜಸ್ಟ್ 1 ಮಿನಿಟ್ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ ಏನ್ ನಾನು ಕೊಟ್ಟಿದ್ದೆ. ಓಕೆ, 16.0.10. ಓಕೆ, ಇಲ್ಲಿ 172.16.0.10 ಅಂತಕ್ಕಂಥ IP ಅಡ್ರೆಸ್ ನ ಇಲ್ಲಿ ನಾನು ಕೊಟ್ಟೆ. And if you put question mark again, destination address, ಯಾವ ಡೆಸ್ಟಿನೇಷನ್, then type host, then followed by the destination IP address. ಯಾರಿಂದ ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ, he is the destination. I am going to block PC6 from accessing PC7. Okay, PC7 is my destination and the IP address of this router is 172.16.10.10 I think. ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ ಯಾವುದಕ್ಕೂ ಕೂಡ. ಸೊ ಇಲ್ಲಿ IP ಕಾನ್ಫಿಗರೇಷನ್ ನೋಡ್ಕೊಂಡ್ರೆ ಓಕೆ, 10.10 is the IP address. Okay, so ಈ router ಒಳಗಡೆ ಬಂದು I'll just specify 10.10. Okay, then if you put question mark again, that's it. Okay, clear. Carriage return, here itself you can stop. Then ಇಲ್ಲಿ ನಾನು ಆಕ್ಸೆಸ್ ಲಿಸ್ಟ್ ನ ಕ್ರಿಯೇಟ್ ಮಾಡಿದೆ. ಓಕೆ, ಆಕ್ಸೆಸ್ ಲಿಸ್ಟ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಆಕ್ಸೆಸ್ ಲಿಸ್ಟ್ ನಾವು ಅಪ್ಲೈನು ಕೂಡ ಮಾಡಬೇಕಾಗುತ್ತೆ. ಆಕ್ಸೆಸ್ ಲಿಸ್ಟ್ ಕ್ರಿಯೇಷನ್ ಇಸ್ ನಾಟ್ ಎನಫ್. ಆಫ್ಟರ್ ಕ್ರಿಯೇಟಿಂಗ್ ದ ಆಕ್ಸೆಸ್ ಲಿಸ್ಟ್ ವಿ ನೀಡ್ ಟು ಅಪ್ಲೈ ದ ಆಕ್ಸೆಸ್ ಲಿಸ್ಟ್. ಓಕೆ, ಸೊ ಎಲ್ಲಿ ಅಪ್ಲೈ ಮಾಡಬಹುದು? ಓಕೆ, ಇಲ್ಲಿ ಸೋರ್ಸ್ ಹತ್ರ ಈ ರೌಟರ್ ಅಲ್ಲಿ ನಾನು ಕ್ರಿಯೇಟ್ ಮಾಡಿದೆ. ಇಲ್ಲಿ ನಾನು ಎರಡು ಆಪ್ಷನ್ಸ್ ಇದೆ ನನ್ನ ಹತ್ರ. ದೇರ್ ಆರ್ 2 places where we can apply this access list, whereas gigabit 0/0/1 and gigabit ethernet 0/0/0. These are the 2 interfaces where we can apply these access list. The best place where we can apply this access list will be gigabit 0/0/1 will be the better place or best selection. Here we can apply by applying here. Okay, we can block PC6 from accessing PC7. Okay, ಇಲ್ಲೂ ಕೂಡ ಅಪ್ಲೈ ಮಾಡಬಹುದು, ಬಟ್ ದಿಸ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್. ಇಲ್ಲೂ ಕೂಡ ನೀವು ಔಟ್ ಬೌಂಡ್ ಕೊಡಬಹುದು ಗಿಗಾಬಿಟ್ 0/0/0 ಮುಖಾಂತರ. ಬಟ್ ಇಲ್ಲಿ ನೀವು ಅಪ್ಲೈ ಮಾಡಿದ್ರೆ ಇಲ್ಲಿಂದ ಹೋಗಿ ಮತ್ತೆ ಇಲ್ಲಿ ತಲುಪುವ ಒಂದು ಸಮಯನ ಉಳಿತಾಯ ಆಗ್ತದೆ. ಜೊತೆಗೆ ಇಲ್ಲಿ ಬೇರೆ ನೆಟ್ವರ್ಕ್ ಇತ್ತು ಅಂತ ಅನ್ಕೋಣ. ಓಕೆ, ಸೊ ಅದನ್ನು ಕೂಡ ನಾನು ಬ್ಲಾಕ್ ಮಾಡ್ದಂಗೆ ಆಗ್ತದೆ. ಸೊ ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಬೆಸ್ಟ್ ವೇ ಅಂತಂದ್ರೆ ಇಲ್ಲೇ ಇನ್ನ ಎಂಟರ್ ಆಗ್ತಾನೆ ಇದೇನ್ ಮಾಡುತ್ತೆ, ಇದನ್ನ ಬ್ಲಾಕ್ ಮಾಡುತ್ತೆ. ಸೊ ಗಿಗಾಬಿಟ್ 0/0/1 ನಲ್ಲಿ ನಾವು ಇದನ್ನ ಅಪ್ಲೈ ಮಾಡೋಣ. ಸೊ ವಿ ವಿಲ್ ಸೆಲೆಕ್ಟ್ ಗಿಗಾಬಿಟ್ ಇಂಟರ್ಫೇಸ್, ಗಿಗಾಬಿಟ್ ಇಥರ್ನೆಟ್ 0/0/1. ದೆನ್ ಏನು ಕಮಾಂಡ್ ಏನು, IP access group. If you put question mark again, apps access list number 100. Then inbound outbound, inbound ಅಲ್ವಾ? ಯಾಕೆಂದ್ರೆ ಟ್ರಾಫಿಕ್ ಇಲ್ಲಿ PC6 PC7 ಗೆ ಆಕ್ಸೆಸ್ ಮಾಡ್ಲಿಕ್ಕೆ ಹೋಗ್ಬೇಕಾದಾಗ ಗಿಗಾಬಿಟ್ 0/0/1 ಮುಖಾಂತರ ಹಾದು ಹೋಗುತ್ತೆ ಆಸ್ ಎ ಇನ್ಬೌಂಡ್. ಈ ಇಂಟರ್ಫೇಸ್ ಮುಖಾಂತರ ಒಳಗಡೆ ಹೋಗುತ್ತೆ. ಗಿಗಾಬಿಟ್ 0/0/0 ಮುಖಾಂತರ ಹೊರಗಡೆ ಬರುತ್ತೆ. ಗಿಗಾಬಿಟ್ 0/0/0 ಹತ್ರ ಅಪ್ಲೈ ಮಾಡೋ ಹಾಗಿದ್ದಿದ್ರೆ ನೀವು ಇಲ್ಲಿ ಔಟ್ಬೌಂಡ್ ಅಂತ ಕೊಡಬಹುದಾಗಿತ್ತು. ಬಟ್ ಇಟ್ ಮಸ್ಟ್ ಬಿ ಸ್ಪೆಸಿಫೈಡ್ ಆಸ್ ಅ ಇನ್ಬೌಂಡ್ ಓವರ್ ಹಿಯರ್ ಇಟ್ ಸೆಲ್ಫ್. ಓಕೆ, IP access group ಇಲ್ಲಿ ನಾನೇನ್ ಕೊಟ್ಟೆ, ಇನ್ ಅಂತ ಕೊಟ್ಬಿಟ್ಟು ನಾನು ಇಲ್ಲಿ ಸ್ಪೆಸಿಫೈ ಮಾಡಿದೆ. ಓಕೆ, ನನ್ಗೆ ಏನಾಗ್ಬೇಕು, ನಾವು ಶೋ ಆಕ್ಸೆಸ್ ಲಿಸ್ಟ್ ಅಂತ ಕೊಟ್ಟಾಗ ಇಲ್ಲಿ ನನ್ನ ಆಕ್ಸೆಸ್ ಲಿಸ್ಟ್ ಕ್ರಿಯೇಟ್ ಆಯ್ತು. ಓಕೆ, ಸೊ ಇಟ್ ಶುಡ್ ಬಿ ವರ್ಕಿಂಗ್. ನಾವು ಟೆಸ್ಟ್ ಮಾಡೋಣ. PC6 to PC7 failed. Once again I will try PC6 to PC7 failed ಆಯ್ತು. ಸೊ ಈ ರೌಟರ್ ಒಳಗಡೆ ಹೋಗಿ ನೋಡಿದಾಗ IP access ಲಿಸ್ಟ್ ಅನ್ನು ಚೆಕ್ ಮಾಡಿದಾಗ
2 ಮ್ಯಾಚಸ್ ಅಂದ್ರೆ 2 ಸರಿ ನಾನು ಟ್ರೈ ಮಾಡಿದೆ, ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಅದೊಂದು ಏನಾಯ್ತು, ಅದರ ಒಂದು ಲಾಗ್ ಫೈಲು ಕೂಡ ಕ್ರಿಯೇಟ್ ಆಯ್ತು. PC7 ಆಕ್ಸೆಸ್ ಆಗುತ್ತಲ್ಲ, PC6 ಇಂದ PC7 ಇಂದ PC6. PC7 ಇಂದ PC6 ಇಲ್ಲ, ವೈಸ್ ವರ್ಸ ಎರಡೂ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಇದಂತೂ ಸಕ್ಸಸ್ಫುಲ್ ಆಗಿದ್ದಕ್ಕೆ ಪಿಂಗ್ ಕಳಿಸುತ್ತೆ, ಇದಂತೂ ಕಳಿಸುತ್ತೆ. ಬಟ್ ಇದು ರಿಪ್ಲೈ ಮಾಡ್ಬೇಕಾದಾಗ ಇಲ್ಲಿ ತಗೊಳಾಕೊಳ್ತದೆ. ಈಗ ನಾನು ಸಿಮ್ಯುಲೇಷನ್ ಮೋಡ್ ಅಲ್ಲಿ ನಾನು ಟೆಸ್ಟ್ ಮಾಡೋದಾದ್ರೆ ಇನ್ನ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾನು ಇದನ್ನ ಸಿಮ್ಯುಲೇಷನ್ ಮೋಡ್ ಅಲ್ಲಿ ಸೆಟ್ ಮಾಡ್ತೀನಿ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಪ್ಲೇಸ್ ಮಾಡ್ತೀನಿ, ಇಲ್ಲಿ ಪ್ಲೇಸ್ ಮಾಡಿ ಸಿಮ್ಯುಲೇಷನ್ ಆನ್ ಮಾಡ್ತೀನಿ. ಸೊ ಇಲ್ಲಿಂದ ಪ್ಯಾಕೆಟ್ ಹೋಯ್ತು, ಸ್ವಿಚ್ ಬಂತು. ನೆಕ್ಸ್ಟ್ ಇಲ್ಲಿಂದ ರೌಟರಿಗೆ ಬಂತು. ನೆಕ್ಸ್ಟ್ ರೌಟರ್ ಇಂದ ಮತ್ತೊಂದು ರೌಟರಿಗೆ ಹೋಯ್ತು. ನೆಕ್ಸ್ಟ್ ಅಲ್ಲಿಂದ ಸ್ವಿಚ್ ಬಂತು. ಓಕೆ, ಇದೇನಿದೆಯಲ್ಲ ಯಾವುದು ನೇರಳೆ ಬಣ್ಣದ ಪ್ಯಾಕೆಟ್ ಇದೆಯಲ್ಲ ಅದ್ರ ಕಡೆ ಗಮನ ಇರಲಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ IP ವರ್ಷನ್ 4 ICMP ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ರೀಸೆಟ್ ಅಂತ ಕೊಟ್ಟು ಇಲ್ಲಿಂದ ನಾನು PC6 to PC7. ಓಕೆ, ಸೊ ಓಕೆ, PC ಇಲ್ಲಿ ಹೋಗ್ತಕ್ಕದ್ದು ಸ್ವಿಚ್ ಟು PC6. ಇಲ್ಲಿ ವಿ ಕ್ಯಾನ್ ಟ್ರ್ಯಾಕ್, ಇಲ್ಲಿಂದ ಹೋಗ್ತಾ ಇದೆ ಪ್ಯಾಕೆಟ್ಸ್, ಬಟ್ ಏನಿದೆಯಲ್ಲ ನನಗೆ ರಿಟರ್ನ್ ರಿಪ್ಲೈ ಬರೋದಿಲ್ಲ. ಅದು ಸ್ವಲ್ಪ ಹ್ಯಾಂಗ್ ಆಯ್ತು. ಸ್ಟಕ್ ಆಯ್ತಿದು. ಜಸ್ಟ್ ಅಂದ್ಬಿಟ್ಟ ಪ್ರೋಗ್ರಾಮ್ ನ ಕ್ಲೋಸ್ ಮಾಡಿ ಆನ್ ಮಾಡ್ಬೇಕಾಗ್ತದೆ. ಓಕೆ, ಫೈಲ್ ಓಪನ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್. ಓಕೆ ಫೈನ್, ಅದು ಹ್ಯಾಂಗ್ ಆಗಿ ಕೆಳಗಡೆದೇನಿತ್ತಲ್ಲ ಡಿಲೀಟ್ ಆಗಿದೆ. ಓಕೆ, ಸೊ ಒಂದು ಐಡಿಯಾ ಅಂತೂ ಸಿಕ್ತಲ್ವಾ ಅದು ಹೇಗೆ ನಾವು ಕಾನ್ಫಿಗರ್ ಮಾಡಬೇಕು ಅಂತ. ಹಾ, ಸೊ ಈಗ ನಾವೇನ್ ಮಾಡೋಣ, ಇಲ್ಲಿ ನಮ್ಮ ಪ್ರೀವಿಯಸ್ ಸಿನಾರಿಯೋ ಏನಿತ್ತಲ್ವಾ ಈ ಸಿನಾರಿಯೋಗೆ ನಾನು ಬರ್ತೀನಿ. ಇಲ್ಲಿ ನಾನೇನ್ ಡಿಫೈನ್ ಮಾಡ್ತಾ ಇದ್ದೀನಿ, ಇಲ್ಲಿ ಏನಿದೆಯಲ್ಲ ನಾನು ನೆನ್ನೆ ಕ್ರಿಯೇಟ್ ಮಾಡಿದ್ದೆ VLAN 10, VLAN 20, ಓಕೆ, ಅಂಡ್ VLAN 30. ಓಕೆ, ಈ 3 VLANs ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ದೆ. ಓಕೆ, ಅದಾದ ನಂತರ ಈಗ ಇಲ್ಲಿ ನಾನು 3 ಡಿಫ್ರೆಂಟ್ ಸರ್ವರ್ ನ ಅಟ್ಯಾಚ್ ಮಾಡಿದ್ದೀನಿ. ಓಕೆ, ಸರ್ವರ್ 1, ಸರ್ವರ್ 2 ಅಂಡ್ ಸರ್ವರ್ 3 3 ಸರ್ವರ್ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ದೇ ಆರ್ ಆಲ್ ಪಾರ್ಟ್ ಆಫ್ ಅ 1.0 ನೆಟ್ವರ್ಕ್ ಅಂಡ್ ದೀಸ್ VLANs ಆರ್ ಪಾರ್ಟ್ ಆಫ್ ಅ 10.0, 20.0 and 30.0 networks respectively. So if you try to connect all of them together, ನಾನು ಇಲ್ಲಿಂದ ಪಿಂಗ್ ಮಾಡಿದ್ರೆ ಆಗುತ್ತಾ ಒಂದ್ಸರಿ ಚೆಕ್ ಮಾಡೋಣ. ಪದೇ ಪದೇ ಅಡ್ಡ ಬರ್ತಾ ಇದೆ, ಇದನ್ನ ಎತ್ತಿ ಈ ಕಡೆ ಹಾಕ್ತೀನಿ. ಓಕೆ, ಸೊ ಡಿಲೀಟ್ ಮಾಡೋಣ. ಪಿಂಗ್ PC0 ಇಂದ ಸರ್ವರ್ 1 ಗೆ ಪಿಂಗ್ ಮಾಡಿದ್ರೆ ಪ್ರೋಗ್ರೆಸ್ ಫೇಲ್ಡ್ ಅಂತ ಬಂತು. ಒನ್ಸ್ ಅಗೇನ್ ಐ ವಿಲ್ ಟ್ರೈ ಟು ಪಿಂಗ್, ಸಕ್ಸಸ್ಫುಲ್. ಓಕೆ, ಅದೇ ರೀತಿ VLAN 20 ಇಂದ
ಸರ್ವರ್ 1 ಪಿಂಗ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಆಗ್ತಾ ಇದೆ. ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. PC4 ಇಂದ ಸರ್ವರ್ 4 ಗೆ ಸಕ್ಸಸ್ಫುಲ್ ಆಗ್ತಾ ಇದೆ. ಅದೇ ರೀತಿ PC4 ಇಂದ ಸರ್ವರ್ 2 ಪಿಂಗ್ ಮಾಡಿದ್ರೆ ಫೇಲ್ಡ್ ಆಯ್ತು ಫಸ್ಟ್ ಒನ್. ನೆಕ್ಸ್ಟ್ PC4 ಇಂದ ಸರ್ವರ್ 2 ಗೆ ಅಗೇನ್ ಫೇಲ್. ಓಕೆ, ಸೊ ನೋಡೋಣ ಯಾಕೆ ಫೇಲ್ ಆಗ್ತಾ ಇದೆ. ಮೋಸ್ಟ್ಲಿ ಯಾವ್ದಾದ್ರು ಆಕ್ಸೆಸ್ ಲಿಸ್ಟ್ ಇದ್ರೆ ಆ ಆಕ್ಸೆಸ್ ಲಿಸ್ಟ್ ಅನ್ನ ನಾವು ಕಂಪ್ಲೀಟ್ಲಿ ಡಿಲೀಟ್ ಮಾಡೋಣಂತೆ. ಓಕೆ, ಎನೇಬಲ್ ಶೋ ಆಕ್ಸೆಸ್ ಲಿಸ್ಟ್ ಅಂತ ನಾವು ಕೊಟ್ಟಾಗ, ಓಕೆ, ಇಲ್ಲಿ ಆಕ್ಸೆಸ್ ಲಿಸ್ಟ್ ಇದೆ. ಕಾನ್ಫಿಗ್ ಟಿ ನೋ ಆಕ್ಸೆಸ್ ಲಿಸ್ಟ್ 100. ಓಕೆ, ಶೋ ಆಕ್ಸೆಸ್ ಲಿಸ್ಟ್ ಅಂತ ಕೊಟ್ಟಾಗ ನಾವೀಗ ಎಲ್ಲ ಆಕ್ಸೆಸ್ ಲಿಸ್ಟ್ ಕೂಡ ನಾನು ಇಲ್ಲಿಂದ ಡಿಲೀಟ್ ಮಾಡಿದೆ. ಓಕೆ, ಇದರಲ್ಲಿ ಯಾವ್ದಾದ್ರು ಆಕ್ಸೆಸ್ ಲಿಸ್ಟ್ ಇದೆನಾ, ಐ ಜಸ್ಟ್ ಚೆಕ್. ಪ್ರೀವಿಯಸ್ಲಿ ಕಾನ್ಫಿಗರ್ಡ್ ಯಾವ್ದಾದ್ರು ಆಕ್ಸೆಸ್ ಲಿಸ್ಟ್ ಇದ್ರೆ ಅದನ್ನ ನಾನು ಇಲ್ಲಿ ಡಿಲೀಟ್ ಮಾಡ್ಬಿಡ್ತೀನಿ. ಇಲ್ದಿದ್ರೆ ನಮ್ಮ ಸಿನಾರಿಯೋ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಶೋ ಆಕ್ಸೆಸ್ ಲಿಸ್ಟ್. ಓಕೆ, ಇಲ್ಲಿ ಯಾವುದೇ ರೀತಿ ಆಕ್ಸೆಸ್ ಲಿಸ್ಟ್ ಇಲ್ಲ, ಅವೈಲೇಬಲ್ ಇಲ್ಲ. ಓಕೆ, ಈಗ all these devices should be able to communicate with each other. Successful. PC4 to server 3 in progress, failed ಆಯ್ತು. Okay, successful. Okay, now PC3 to server 3 successful. PC3 to server 2 successful. PC3 to server 1 successful. ಅದೇ ರೀತಿ PC1 ಇಂದ ಈ ಎಲ್ಲ ಡಿವೈಸಸ್ಗೆ ಪಿಂಗ್ ಮಾಡೋಣ. ಸಕ್ಸಸ್ಫುಲ್. ಒಂದ್ಸರಿ ನಾನು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ, ಎಲ್ಲವೂ ಕಮ್ಯುನಿಕೇಶನ್ ಆಗ್ತಾ ಇದವೋ ಇಲ್ವೋ ಅಂತಕ್ಕಂಥದ್ದನ್ನ. ಓಕೆ, ಯಾಕಂದ್ರೆ ಇವೆಲ್ಲೋ ಕಮ್ಯುನಿಕೇಶನ್ ಆದ್ರೆ ಮತ್ತೆ ನಮ್ಗೆ ಹೇಗ್ ಬೇಕೋ ಅದನ್ನ ನಾವು ಮಾಡಿಫೈ ಮಾಡ್ಕೋಬಹುದು, ನಮ್ಮ ಸಿನಾರಿಯೋಸ್ ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಕ್ಲಿಯರ್? ಸೊ ಇಲ್ಲಿ ನಾನು ಎಲ್ಲ ಡಿವೈಸಸ್ ಕಮ್ಯುನಿಕೇಶನ್ ಆಗ್ತಾ ಇದೆ, ನೋ ಪ್ರಾಬ್ಲಮ್ ಅಟ್ ಆಲ್. ಇಲ್ಲಿ 3 ಸರ್ವರ್ ಗಳನ್ನ ನಾನು ತಗೊಂಡಿದ್ದೀನಿ, ಸರ್ವರ್ 1, ಸರ್ವರ್ 2 ಅಂಡ್ ಸರ್ವರ್ 3 ಅಂತಕ್ಕಂಥದ್ದು. ಓಕೆ, ಈ ಡಿಫಾಲ್ಟ್ ಸರ್ವರ್ ಗಳಲ್ಲಿ ಏನಿದೆಯಲ್ಲ ಯಶವಂತ್, ಈ ಪ್ಯಾಕೆಟ್ ಟ್ರೇಸರ್ ಸರ್ವರ್ ಜಸ್ಟ್ ಯು ಕ್ಯಾನ್ ಡ್ರ್ಯಾಗ್ ಅಂಡ್ ಡ್ರಾಪ್, ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ ಸರ್ವರ್ ಇಲ್ಲಿ. ಓಕೆ, ಇಲ್ಲಿ ಸರ್ವರ್ ಇದೆಯಲ್ಲ, ಯು ಕ್ಯಾನ್ ಡ್ರ್ಯಾಗ್ ಅಂಡ್ ಡ್ರಾಪ್. ಬೈ ಡಿಫಾಲ್ಟ್ ಈ ಸರ್ವರ್ ಗಳಲ್ಲಿ ಏನಿರುತ್ತೆ ಅಂತಂದ್ರೆ ಸರ್ವಿಸಸ್ ಇರುತ್ತೆ. HTTP, DHCP, DHCP ವರ್ಷನ್ 6, TFTP, DNS, 6Lock, AAA, NTP, ಇಮೇಲ್, FTP, IoT, ವರ್ಚುವಲ್ ಮೆಷಿನ್ ಮ್ಯಾನೇಜ್ಮೆಂಟ್, ರೇಡಿಯಸ್. ಸೊ ಇವೆಲ್ಲ ಡಿಫ್ರೆಂಟ್ ಸರ್ವಿಸಸ್ ಇರುತ್ತೆ. HTTP ಸರ್ವಿಸಸ್ ಒಳಗಡೆ ಹೋದಾಗ ಇಲ್ಲಿ ಇದೊಂದು ಡಿಫಾಲ್ಟ್ ಪೇಜ್ ಇದೆ. ಇಲ್ಲಿ ಸಿಸ್ಕೋ ಪ್ಯಾಕೆಟ್ ಟ್ರೇಸರ್ ಅಂತಕ್ಕಂಥದ್ದು ಒಂದು ಡಿಫಾಲ್ಟ್ HTML ಪೇಜ್ ಇದೆ. ಓಕೆ, ಸೊ ಆ ಡಿಫಾಲ್ಟ್ ಪೇಜ್ ನ ನಾನು ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸರ್ವಿಸಸ್ ಒಳಗಡೆ ಹೋಗ್ಬಿಟ್ಟು ಜಸ್ಟ್ ಎಡಿಟ್ ಮಾಡ್ಬಿಟ್ಟು ವೆಲ್ಕಮ್ ಟು ಸರ್ವರ್ 1 ಅಂತ ಮಾಡಿದ್ದೀನಿ. ಅರ್ಥ ಆಯ್ತಲ್ವಾ? ಸೊ ಅದನ್ನ ನಾನು ಚೇಂಜ್ ಮಾಡಿದ್ದೀನಿ. ಈಗ ಈ ಯಾವುದೇ PC ಒಳಗಡೆ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಅಲ್ಲಿ ವೆಬ್ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ 1 ಮಿನಿಟ್ ಇದ್ರ IP ಅಡ್ರೆಸ್ ನ ಸ್ಪೆಸಿಫೈ ಮಾಡ್ಬಿಡ್ತೀನಿ. ಇಲ್ಲಿ ಈ ಸರ್ವರ್ 1 ನ IP ಅಡ್ರೆಸ್ ಬಂದ್ಬಿಟ್ಟು 192.168.1.10, 192.168.1.20, 192.168.1.30 is the IP address of these devices respectively. ಓಕೆ, ಸೊ ಇದು ಇದರ ಈ ಒಂದು ಡಿವೈಸ್ ಗಳ ಸರ್ವರ್ ಗಳ IP ಅಡ್ರೆಸ್. ಜಸ್ಟ್ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತೀನಿ. ಡೆಸ್ಕ್ಟಾಪ್ ಒಳಗಡೆ ಹೋಗ್ಬಿಟ್ಟು IP ಕಾನ್ಫಿಗರೇಷನ್ 1.10 ಇದೆ, ಎಕ್ಸಾಕ್ಟ್ಲಿ ರೈಟ್. ಸರ್ವರ್ 2 ಒಳಗಡೆ ಹೋಗಿ ನೋಡಿದಾಗ 1.20 ಇದೆ. ಓಕೆ, ಇದ್ರ ಒಳಗಡೆ ನಾನು ಹೋಗಿ ನೋಡಿದಾಗ ಡೆಸ್ಕ್ಟಾಪ್ ಅಲ್ಲಿ ಹೋಗಿ ನೋಡಿದಾಗ IP ಕಾನ್ಫಿಗರೇಷನ್ 1.30 ಇದೆ. ಓಕೆ, ಸೊ ಎಲ್ಲದಕ್ಕೂ IP ಅಡ್ರೆಸ್ ಮತ್ತೆ ದಿಸ್ IP ಅಡ್ರೆಸ್, ದಿಸ್ routers gigabit 0/01 interface IP address is a serving as a default gateway for all these devices over here. Naniga PC0 will go to these devices and try to access my HTTP server. Illi desktop ಒಳಗಡೆ ಹೋಗ್ಬಿಟ್ಟು ಏನ್ ಮಾಡೋಣ, ವೆಬ್ ಬ್ರೌಸರ್ ಒಳಗಡೆ ಹೋಗ್ಬಿಟ್ಟು ನಾವೇನ್ ಮಾಡೋಣ, 192.168.1.10. ಓಕೆ, ವೆಲ್ಕಮ್ ಟು ಸರ್ವರ್ 1 ಬಂತಲ್ವಾ, ಓಪನ್ ಆಗ್ತಾ ಇದೆಯಲ್ವಾ ವೆಬ್ ಸರ್ವರ್. ಅದೇ ರೀತಿ 1.20 ಅಂತ ಕೊಟ್ರೆ ವೆಲ್ಕಮ್ ಟು ಸರ್ವರ್ 2 ಓಪನ್ ಆಯ್ತಾ. ಅದೇ ರೀತಿ 30 ಅಂತ ಕೊಟ್ರೆ ವೆಲ್ಕಮ್ ಟು ಸರ್ವರ್ 3. ಅಂದ್ರೆ ನಾನು ಎಲ್ಲಾ ಪೇಜ್ ಅನ್ನು ಕೂಡ ನಾನು ಆಕ್ಸೆಸ್ ಮಾಡಬಲ್ಲೆ. ಓಕೆ, ಇಲ್ಲಿಂದ ನಾನು ಆಕ್ಸೆಸ್ ಮಾಡಬಲ್ಲೆ. ಅದೇ ರೀತಿ ಇಲ್ಲೂ ಕೂಡ
ಹೋದ್ರೆ ಡೆಸ್ಕ್ಟಾಪ್ ಒಳಗಡೆ ಹೋದ್ರೆ ವೆಬ್ ಬ್ರೌಸರ್ ಒಳಗಡೆ 192.168.1.10 ವೆಲ್ಕಮ್ ಟು ಸರ್ವರ್ 1 ಬರ್ತಾ ಇದೆ. 20 ಅಂತ ಕೊಟ್ರೆ ವೆಲ್ಕಮ್ ಟು ಸರ್ವರ್ 2, ಎಸ್ 30 ಅಂತ ಕೊಟ್ರೆ ವೆಲ್ಕಮ್ ಟು ಸರ್ವರ್ 3. ಇಲ್ಲಿಂದಲೂ ಕೂಡ ಆಕ್ಸೆಸ್ ಆಗ್ತಾ ಇದೆ. ಇದು ಒಂದ್ಸರಿ ಚೆಕ್ ಮಾಡೋಣ, ಲಾಸ್ಟ್ ಒಂದು ಡಿವೈಸ್ ಅಲ್ಲಿ ಚೆಕ್ ಮಾಡೋಣ. ಸೊ ನಮಗೆ ಒಂದು ಕನ್ಫರ್ಮ್ ಆಗುತ್ತೆ ಆಕ್ಸೆಸ್ ಆಗ್ತಾ ಇದೆನೋ ಇಲ್ವೋ ಅಂತಕ್ಕಂಥದ್ದು. 168.1.10 ವೆಲ್ಕಮ್ ಟು ಸರ್ವರ್ 1, ಓಕೆ. 20 ವೆಲ್ಕಮ್ ಟು ಸರ್ವರ್ 2, ದೆನ್ 30, ಓಕೆ. ಇಲ್ಲಿಂದ ವೆಲ್ಕಮ್ ಟು ಸರ್ವರ್ 3, ಇಲ್ಲೂ ಕೂಡ ಆಕ್ಸೆಸ್ ಆಗ್ತಾ ಇದೆ. ನೋ ಆಕ್ಸೆಸಿಬಿಲಿಟಿ ಇಶ್ಯೂ ಇಲ್ಲ, ಇಲ್ಲಿ ಎಲ್ಲ ರೈಟ್ ಇದೆ. ಓಕೆ, ಇಲ್ಲಿ ಕೆಲವೊಂದು ನಾನೇನ್ ಮಾಡಿದ್ದೀನಿ, ಕೆಲವೊಂದು ಸಿನಾರಿಯೋನ ಡಿಫೈನ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಎಕ್ಸ್ಟೆಂಡೆಡ್ ಆಕ್ಸೆಸ್ ಲಿಸ್ಟ್ ನ ಕ್ರಿಯೇಟ್ ಮಾಡಿಬಿಟ್ಟು ಈ 1, 2, 3, 4 ಟಾಸ್ಕ್ ಗಳನ್ನ ಇಂಪ್ಲಿಮೆಂಟೇಷನ್ ನಾನು ಮಾಡಬೇಕು ಅಂತ ಇದ್ದೀನಿ. ಏನು ಫಸ್ಟ್ ಟಾಸ್ಕ್ ಏನು? ಬ್ಲಾಕ್ ಆಲ್ HTTP ಟು ಆಲ್ ಸರ್ವರ್ಸ್. ಅಂದ್ರೆ ನಾನೀಗ ಬ್ಲಾಕ್ ಏನ್ ಮಾಡಬೇಕು, HTTP ಮುಖಾಂತರ ನಾನು ಎಲ್ಲಾ ಸರ್ವರ್ ಕೂಡ ಏನ್ ಮಾಡಬೇಕು, ಬ್ಲಾಕ್ ಮಾಡಬೇಕು. ಅಂದ್ರೆ ಬ್ಲಾಕ್ ಆಲ್ HTTP ಟು ಆಲ್ ಸರ್ವರ್ಸ್. ಇಲ್ಲಿ ಯಾವುದೇ ಕಂಪ್ಯೂಟರ್ಗಳು ಯಾರು ಕೂಡ ಇಲ್ಲಿ ಯಾವುದೇ ಸರ್ವರ್ನ HTTP ನ ಆಕ್ಸೆಸ್ ಮಾಡಕೂಡದು. ಅರ್ಥ ಆಯ್ತಲ್ವಾ? ಫಸ್ಟ್, ಓಕೆ, ನೋಬಡಿ ಶುಡ್ ಏಬಲ್ ಟು ಆಕ್ಸೆಸ್ ಎನಿ ಆಫ್ ದಿಸ್ ಸರ್ವರ್. ಅಂದ್ರೆ ಇದು ಸೋರ್ಸ್, ಇದು ಡೆಸ್ಟಿನೇಷನ್ ಆದಂಗ ಆಯ್ತಲ್ವಾ? ದೀಸ್ ಆರ್ ಆಲ್ ಡೆಸ್ಟಿನೇಷನ್, ಇದು ಸೋರ್ಸ್. ಏನ್ ಆಕ್ಸೆಸ್ ಮಾಡ್ಕೊಡುದು? HTTP ನ ಆಕ್ಸೆಸ್ ಮಾಡ್ಕೊಡುದು. ಇದು ನನ್ನ ಫಸ್ಟ್ ಸಿನಾರಿಯೋ. ಓಕೆ ಓಕೆ, ಓಕೆ. ಇಲ್ಲಿ ಹೇಗೆ ಕಾನ್ಫಿಗರ್ ಮಾಡೋದು, ಎಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡ್ತಾ ಹೋದಾಗ, ಯಾಕೆಂದ್ರೆ ಎಕ್ಸ್ಟೆಂಡೆಡ್ ಆಕ್ಸೆಸ್ ಲಿಸ್ಟ್ ಶುಡ್ ಬಿ ಆಲ್ವೇಸ್ ನಿಯರ್ ಟು ದ ಸೋರ್ಸ್. ಸೋರ್ಸಿಗೆ ಹತ್ರದಲ್ಲಿರೋದ್ರ ಕಾರಣ, ಈಗ ಇವು ಸೋರ್ಸ್ ಆಗಿರುವ ಕಾರಣ ನಾನು ಈ ರೌಟರ್ ಅಲ್ಲಿ ಏನ್ ಮಾಡ್ತೀನಿ, ರೌಟರ್ 0 ಅಲ್ಲಿ ಏನ್ ಮಾಡ್ತೀನಿ, ಇದನ್ನ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಅರ್ಥ ಆಯ್ತಲ್ವಾ? ಓಕೆ, ಸೊ ಈ ರೌಟರ್ ಒಳಗಡೆ ಹೋಗೋಣ. ಫಸ್ಟ್ ಅಟೆಂಪ್ಟ್ ಏನ್ ನಂದು, ನಾನು HTTP ನ ಬ್ಲಾಕ್ ಮಾಡಕೂಡ್ದು. ಓಕೆ, ಸೊ ಹೇಗೆ ಗೋ ಟು ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್, ದೆನ್ ಟೈಪ್ ಆಕ್ಸೆಸ್ ಲಿಸ್ಟ್ ನಂಬರ್ ಕೊಡೋಣ 100. ಓಕೆ, 100 to 199 ಯಾವ್ದು ಬೇಕಾದ್ರೂ ಕೂಡ ಸ್ಪೆಸಿಫೈ ಮಾಡಬಹುದು. ಓಕೆ, ದೆನ್ ಡಿನೈ ಕೊಟ್ಬಿಟ್ಟು ಏನ್ ಡಿನೈ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ನಾನು, ಡಿನೈ ಸೆಲೆಕ್ಟ್ TCP ಸೆಲೆಕ್ಟ್ ಮಾಡಿಕೊಂಡು ಸೋರ್ಸ್ ಅಡ್ರೆಸ್. ಸೋರ್ಸ್ ಯಾರು? 192.168.10.0, 20.0 ಮತ್ತೆ 30.0. ಈ 3 ಸಬ್ನೆಟ್ಗಳು ಕೂಡ ನನ್ನ ಸೋರ್ಸ್. ಈಗ ಇವರೆಲ್ಲರನ್ನು ಕೂಡ ನಾನು ಬ್ಲಾಕ್ ಮಾಡಬೇಕು. ಸೊ ಇಲ್ಲಿ ಏನಂತ ಕೊಡೋಣ, 192.168.0.0, ಎಸ್ 0.0 ಕೊಟ್ಟು ಸೋರ್ಸ್ ವೈಲ್ಡ್ ಕಾರ್ಡ್ ಬಿಟ್ 0.0.255.255 ಅಂತ ಕೊಡೋಣ. ಸೊ ಯಾಕಂದ್ರೆ ಎಲ್ಲದೂ ಕೂಡ ಅಟ್ ಎ ಟೈಮ್ ಸೆಲೆಕ್ಟ್ ಆಗ್ತದೆ. ಅದೇ ರೀತಿ ಡೆಸ್ಟಿನೇಷನ್ ಯಾರಿಂದ ಬ್ಲಾಕ್ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ, ಡೆಸ್ಟಿನೇಷನ್ ಏನು? 192.168.1.0. ಓಕೆ, ಡೆಸ್ಟಿನೇಷನ್ ಯಾರು? 192.168.1.0. ನೆಕ್ಸ್ಟ್ ಕ್ವಶನ್ ಮಾರ್ಕ್, ಡೆಸ್ಟಿನೇಷನ್ ವೈಲ್ಡ್ ಕಾರ್ಡ್ ಬಿಟ್ಸ್. ಹಾ ಯಶವಂತ್, ವಾಯ್ಸ್ ಏನಿದೆಯಲ್ಲ ನಿಮ್ಗೆ ಕಟ್ ಆಗಾಗ್ ಬರ್ತಾ ಇದೆ. ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಅಂತ ಅನ್ಸುತ್ತೆ. ಫೈನ್. ಸೊ okay, 192.168.1.0 is my destination. Okay, so if you put question mark again here, destination wildcard bit will be 0.0.0.255, then question mark. ಈಗ ಇಲ್ಲಿ ಏನ್ ಮಾಡಬೇಕು, ಕ್ವಶನ್ ಮಾರ್ಕ್ ಅಂತ ಕೊಟ್ಟಾಗ ಇಲ್ಲಿ we have option called DSCP equals to established, greater than, less than, not equals to, precedence, range. ಇವೆಲ್ಲವೂ ಕೂಡ ಡಿಫರೆಂಟ್ ಆಪ್ಷನ್ಸ್ ಇದೆ. ವಿ ಹ್ಯಾವ್ ಟು ಗೋ ಫಾರ್ ದಿಸ್ ಆಪ್ಷನ್ಸ್. ಈಕ್ವಲ್ಸ್ ಟು, ಓಕೆ, EQ ಅಂತಂದ್ರೆ ಈಕ್ವಲ್ಸ್ ಟು ಅಂದ್ರೆ ಮ್ಯಾಚ್ ಓನ್ಲಿ ಪ್ಯಾಕೆಟ್ಸ್ ಆನ್ ಅ ಗಿವನ್ ಪೋರ್ಟ್ ನಂಬರ್ ಅಂತ ಅರ್ಥ. ಸೊ ಹಿಯರ್ ವಾಟ್ ವಿ ಹ್ಯಾವ್ ಟು ಡೂ, ವಿ ನೀಡ್ ಟು ಟೈಪ್ EQ. ಇಫ್ ಯು ಪುಟ್ ಕ್ವಶನ್ ಮಾರ್ಕ್ ಅಗೇನ್, EQ ಪೋರ್ಟ್ ನಂಬರ್ ಯಾವುದು? HTTP ನ ಬ್ಲಾಕ್ ಮಾಡೋದಾಗಿರೋದ್ರಿಂದ HTTP ಜನರಲಿ ಪೋರ್ಟ್ ನಂಬರ್ ಯಾವುದು? 80 ಇರ್ತದೆ. ಓಕೆ, ಸೊ ಇಲ್ಲಿ ನನಗೆ ಪೋರ್ಟ್ ನಂಬರ್ ಆಪ್ಷನ್ ಏನಿದೆಯಲ್ಲ
ಸಿಕ್ಕಿದೆ. ಇಲ್ಲಿ ಪೋರ್ಟ್ ನಂಬರ್ ಯಾವ್ದನ್ನ ನಾನು ಬ್ಲಾಕ್ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡಬಹುದು. ಓಕೆ, ಹಿಯರ್ ಜಸ್ಟ್ ಸ್ಪೆಸಿಫೈ ಪೋರ್ಟ್ ನಂಬರ್ 80. ಇಫ್ ಯು ಪುಟ್ ಕ್ವಶನ್ ಮಾರ್ಕ್, Hello. that's it, carriage return. Hello. Hello. ha Yashwant. Yashwant, would you like to ask anything? Hello. ಸರ್ ಇವಾಗ ಕೇಳಿಸ್ತದೆ ಸರ್. ಇವಾಗ ಕೇಳಿಸ್ತಾ ಇದೆನಾ? ಹಾ ಸರ್. ಓಕೆ, ಫೈನ್. ಅದು ನಿನ್ ಸೈಡ್ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಅಂತ ಅನ್ಸುತ್ತೆ. ಹಾ ಸರ್, ಇವಾಗ ಚೇಂಜ್ ಇದು ಮಾಡಿದೆ ಸರ್. ಬೇರೆ ನೆಟ್ವರ್ಕ್ ಓಕೆ, ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾ, ಈಗ ದಿಸ್ ಇಸ್ ದ ಕಮಾಂಡ್. ಇದಿಷ್ಟು ಅರ್ಥ ಆಯ್ತಾ ಯಶವಂತ್? ಸರ್ ಅದು 3 ಡೆಸ್ಟಿನೇಷನ್ ಇತ್ತಲ್ಲ, ಡೆಸ್ಟಿನೇಷನ್ ಬಂದ್ಬಿಟ್ಟು 3 ಇದೆ. ಸೊ ಸರ್ವರ್ 1, ಸರ್ವರ್ 2, ಸರ್ವರ್ 3 ಅಂತ. ಹಾ ಸೊ ಅದನ್ನ ಕೇಳ್ತಾ ಇದ್ದೆ ಸರ್ ನಾನು ಅವಾಗ್ಲೇ. ಹಾ ಹಾ ಅಂದ್ರೆ ಡೆಸ್ಟಿನೇಷನ್ ಬಂದ್ಬಿಟ್ಟು 3 ಇದೆ. ಸರ್ವರ್ ಆಲ್ ಸರ್ವರ್ ಅಂತ, ಹೌದು ಸರ್. ಬ್ಲಾಕ್ ಆಲ್ ಅಂದ್ರೆ ಓಕೆ ಸರ್. ಬ್ಲಾಕ್ ಆಲ್ HTTP ಟು ಆಲ್ ಸರ್ವರ್ ಅಂತ ಅರ್ಥ. ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ವಿಲ್ಯಾನ್ ಗಳನ್ನ ಎಲ್ಲಾ ಸರ್ವರ್ನ HTTP ಗೆ ಹೋಗೋದ್ರಿಂದ ನಾನು ತಡಿಬೇಕು. ಓಕೆ ಸರ್. ಅರ್ಥ ಆಯ್ತಲ್ಲ? ಅಂದ್ರೆ ಇಲ್ಲೆಲ್ಲ ಈ ಎಲ್ಲಾ ಸರ್ವರ್ಗಳು ಯಾವ ಸಬ್ನೆಟ್ ಅಲ್ಲಿ ಇದಾವೆ? 192.168.1.0 ನೆಟ್ವರ್ಕ್ ನ ಭಾಗ. ಈ ನೆಟ್ವರ್ಕ್ ಅಲ್ಲಿ ಇರ್ತಕ್ಕಂಥ ಈ ನೆಟ್ವರ್ಕ್ ಗೆ ಹೋಗ್ಬೇಕಾದಾಗ HTTP ನ ಬ್ಲಾಕ್ ಮಾಡಿದ್ರೆ ಆಸ್ ಎ ಡೆಸ್ಟಿನೇಷನ್ ಅವೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಬ್ಲಾಕ್ ಆಗ್ತವೆ. ಸೊ ಇಲ್ಲಿ ಏನಂತ ಕೊಟ್ಟೆ ನಾನು? ಆಕ್ಸೆಸ್ ಲಿಸ್ಟ್ ಸ್ಪೇಸ್ 100 ಇಸ್ ದ ನಂಬರ್. ಆಕ್ಷನ್ ಡಿನೈ ಮಾಡಬೇಕು. ಯಾರನ್ನ? TCP ಪೋರ್ಟ್ 192.168.0.0 ಇಂದ 0.0 ನೆಟ್ವರ್ಕ್ ಅಲ್ಲಿ ಇರ್ತಕ್ಕಂತಹವರು 192.168.1.0 ಗೆ ಹೋಗ್ಬೇಕಾದಾಗ ಅಲ್ಲಿನ ಪೋರ್ಟ್ ನಂಬರ್ 80 ನ ಹೋಗ್ಬೇಕಾದಾಗ ನೀನು ಡಿನೈ ಮಾಡು ಅಂತ TCP ಪ್ಯಾಕೆಟ್ ಗಳನ್ನ ಪೋರ್ಟ್ ನಂಬರ್ 80 ಗೆ ಅವ್ರು ಏನಾದ್ರು ಹೋಗ್ತಾ ಇದ್ರೆ ಅವುಗಳನ್ನ ಡಿನೈ ಮಾಡು ಅಂತ ಇದು ಸ್ಟೇಟ್ಮೆಂಟ್, ಎಂಟೈರ್ ಸ್ಟೇಟ್ಮೆಂಟ್. ಓಕೆ, ಸೊ ಇಲ್ಲಿ ನಂಬರ್ 80 ಅಂದ್ರೆ ಇದಲ್ವಾ ಸರ್? ಪೋರ್ಟ್ ನಂಬರ್ 80 ಅಂದ್ರೆ HTTP. ಅದು HTTP. ಓಕೆ, ಪೋರ್ಟ್ ನಂಬರ್ 80 ಯಾವುದು? HTTP. ಸಿ ಇಲ್ಲಿ ಪೋರ್ಟ್ ನಂಬರ್ HTTP ಪೋರ್ಟ್ ನಂಬರ್. ಓಕೆ ಸರ್. ಓಕೆ, ಪೋರ್ಟ್ ನಂಬರ್ 80. ಓಕೆ, ಅದೇ ರೀತಿ HTTPS ಏನಿದೆಯಲ್ಲ ಇದು 443. ಪ್ರತಿಯೊಂದು ಸ್ಪೆಸಿಫಿಕ್ ಸರ್ವಿಸ್ಗೂ ಕೂಡ ಒಂದು ಪೋರ್ಟ್ ನಂಬರ್ ಯೂಸ್ ಆಗುತ್ತೆ ನೆಟ್ವರ್ಕ್ ಅಲ್ಲಿ, ಬೇರೆ HTTP ಗೆ ಯೂಸ್ ಆಗುತ್ತೆ. ಓಕೆ ಓಕೆ, ಸೊ ಇಲ್ಲಿ ನಾನೀಗ ಏನ್ ಮಾಡ್ತೀನಿ, ಇಷ್ಟನ್ನ ಸ್ಟೇಟ್ಮೆಂಟ್ ನ ನಾನು ಕೊಟ್ಟೆ, ಜಸ್ಟ್ ಎಂಟರ್ ಆಯ್ತಲ್ಲೋ? ಇಷ್ಟು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಈಗ ನಾನೇನ್ ಮಾಡ್ಬೇಕು? ಎನೇಬಲ್ ಮಾಡ್ಬೇಕು ಸರ್. ಎನೇಬಲ್ ಮಾಡ್ಬೇಕು. ಎಲ್ಲಿ ಎನೇಬಲ್ ಮಾಡ್ಬೇಕು? ಡೆಸ್ಟಿನೇಷನ್ ಅಲ್ಲಿ ಸರ್. ಓಕೆ, ಇಲ್ಲಿ ಸೊ ಇಲ್ಲ, ಡೆಸ್ಟಿನೇಷನ್ ಎನೇಬಲ್ ಮಾಡೋದಲ್ಲ, ನಾನು ಸ್ಟೇಟ್ಮೆಂಟ್ ನ ಕ್ರಿಯೇಟ್ ಮಾಡಾದ್ಮೇಲೆ ಆ ಸ್ಟೇಟ್ಮೆಂಟ್ ನ ಅಪ್ಲೈ ಮಾಡಬೇಕು ಇಂಟರ್ಫೇಸ್ ಅಲ್ಲಿ. ಓಕೆ ಸರ್. ಓಕೆ, ಇದನ್ನ ನಾನೇನ್ ಮಾಡ್ಬೇಕು? ಐ ಹ್ಯಾವ್ ಟು ಅಪ್ಲೈ ದಿಸ್ ಆಕ್ಸೆಸ್ ಲಿಸ್ಟ್ ಆನ್ ದ ಇಂಟರ್ಫೇಸ್. ಓಕೆ, ಸೊ ಇದನ್ನ ಇಂಟರ್ಫೇಸ್ ನಾನು ಅಪ್ಲೈ ಮಾಡಿದಾಗ ಮಾತ್ರ ದಿಸ್ ವಿಲ್ ಬಿ ಅಪ್ಲಿಕೇಬಲ್. ದಿಸ್ ವಿಲ್ ಬಿ ಅಪ್ಲಿಕೇಬಲ್, ದೆನ್ ಓನ್ಲಿ ಇಟ್ ವಿಲ್ ವರ್ಕ್. ಅನ್ಲೆಸ್ ಇಟ್ ವಿಲ್ ನಾಟ್ ಗೋಯಿಂಗ್ ಟು ವರ್ಕ್ ಇನ್ ಎನಿ ವೇ. ಓಕೆ, ಇದು ಇಲ್ಲದೆ ಇದ್ರೆ ಇದು ಯಾವುದೇ ರೀತಿಯಿಂದಲೂ ಕೂಡ ಕೆಲಸ ಮಾಡೋದಿಲ್ಲ. ಅಪ್ಲೈ ಮಾಡಬೇಕು. ಇಲ್ಲಿ ನನ್ನ ಹತ್ರ ಏನಿದೆ? ಗಿಗಾಬಿಟ್ ಈಥರ್ನೆಟ್ 0/0/0 ಇದೆ, ಮತ್ತೊಂದು ಗಿಗಾಬಿಟ್ 0/0/1 ಇದೆ. ಇಲ್ಲಿ ಎರಡರಲ್ಲಿ ಯಾವ ಕಡೆ ಅಪ್ಲೈ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ? 0/0/0 ಗೆ ಅಪ್ಲೈ ಮಾಡಿದ್ರೆ ಬೆಟರ್. ಗುಡ್, ಬಟ್ ಪ್ರಾಬ್ಲಮ್ ಈಸ್ ಇಲ್ಲಿ ಏನಿದೆಯಲ್ಲ 0/0/0 ಇಲ್ಲಿ 3 ಸಬ್ ಇಂಟರ್ಫೇಸಸ್ ಇದೆ. 0/0/0.10, 0/0/0.20, 0/0/0.30. ಈಗ 3 ಸಬ್ ಇಂಟರ್ಫೇಸಸ್ ಇದೆ. ಪ್ರತಿ ಸಬ್ ಇಂಟರ್ಫೇಸ್ ಮೇಲೂ ಕೂಡ ನಾನು ಅಪ್ಲೈ ಮಾಡ್ಬೇಕಾಗ್ತದೆ. ಅರ್ಥ ಆಯ್ತಲ್ವಾ? ಸೊ ಇನ್ ದಿಸ್ ಕಂಡೀಷನ್, ಇಂಥ ಸಿಚುವೇಶನ್ಸ್ ಅಲ್ಲಿ ಬೆಸ್ಟ್ ಅಂತಂದ್ರೆ ಇಲ್ಲಿ ಗಿಗಾಬಿಟ್ 0/0/1 ಇಂಟರ್ಫೇಸ್ ಮೇಲೆ ಆಸ್ ಎ ಔಟ್ ಬೌಂಡ್ ನಾನು ಇದನ್ನ ಅಪ್ಲೈ ಮಾಡ್ತೀನಿ. ಓಕೆ, ಅರ್ಥ ಆಯ್ತಲ್ವಾ? ಇಲ್ಲಿ ಅಪ್ಲೈ ಮಾಡಬಹುದು, ಬಟ್ ಇದಕ್ಕೆ IP ಅಡ್ರೆಸ್ ಇಲ್ಲ. ಗಿಗಾಬಿಟ್ ಇತರ 0/0/0 ಗೆ ಅದು ಸಬ್ ಇಂಟರ್ಫೇಸಸ್ ಇದೆ ಅಲ್ಲಿ.
ಸೊ ಇಲ್ಲಿ ಹೌದು ನಾವೇನ್ ಮಾಡೋಣ, ವಿ ವಿಲ್ ಅಪ್ಲೈ ದಿಸ್ ಆಕ್ಸೆಸ್ ಲಿಸ್ಟ್ ಆನ್ ಇಂಟರ್ಫೇಸ್ ಗಿಗಾಬಿಟ್ ಈಥರ್ನೆಟ್ 0/0/1. ಓಕೆ, ಇಲ್ಲಿ ನಾವು ಇದನ್ನ ಅಪ್ಲೈ ಮಾಡೋಣ. ಟೈಪ್ ಆಕ್ಸೆಸ್ IP access group, IP access list number 100. Okay, type out, then press enter. ಕೊಟ್ಟೆ ನಾನೀಗ 100 ಔಟ್. ಈಗ ನಾನು ಅಪ್ಲೈನು ಕೂಡ ಮಾಡಿದೆ. ಶೋ ಆಕ್ಸೆಸ್ ಲಿಸ್ಟ್ ಅಂತ ಕೊಟ್ಟಾಗ ಈ ಆಕ್ಸೆಸ್ ಲಿಸ್ಟ್ ಏನಿದೆಯಲ್ಲ ನನಗೆ 10 ಡಿನೈ TCP ಅಂತ ಬಂತು. ಓಕೆ, ಈಗ ಇಫ್ ಐ ಟ್ರೈ ಟು ಆಕ್ಸೆಸ್, ಈಗ ವೆಬ್ಸೈಟ್ ನಾನು ಇಲ್ಲೇ ನಾನು ಟ್ರೈ ಮಾಡಿದ್ರೆ ಆಕ್ಸೆಸ್ ಮಾಡಲಿಕ್ಕೆ 192.168.10 ಓಕೆ, ಸೊ ವಾಟ್ ಹ್ಯಾಪನ್ಸ್, ಓಪನ್ ಆಗ್ತಾ ಇಲ್ಲ. ಇಲ್ಲಿ ನಾವು ನೋಡೋದಾದ್ರೆ 8 ಮ್ಯಾಚಸ್ ಅಂತ ಬಂತು. ಓಕೆ, ಅಂದ್ರೆ ನಾನು ಇಲ್ಲಿ ಓಪನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ, ರಿಕ್ವೆಸ್ಟೆಡ್ ಟೈಮ್ ಡೌಟ್. ಅದೇ HTTPS ಆಗುತ್ತಾ ನೋಡೋಣ. HTTPS ಆಗ್ಬೇಕು, ಬಟ್ ಅದನ್ನ ನಾನು ಬ್ಲಾಕ್ ಮಾಡಿಲ್ದೇ ಇದ್ರು ಕೂಡ HTTPS ಕೂಡ ಆಗ್ತಾ ಇಲ್ಲ. ರೀಸನ್ ಏನಿರ್ಬೋದು? ರೀಸನ್ ಏನು ಅಂತಂದ್ರೆ ಕೆಳಗಡೆ ಇನ್ವಿಸಿಬಲ್ ಸ್ಟೇಟ್ಮೆಂಟ್ ಕೆಳಗಡೆ ಇರುತ್ತೆ, ಇಲ್ಲಿ ಇನ್ವಿಸಿಬಲ್ ಇಂಪ್ಲಿಸಿಟ್ ಡಿನಯಲ್ ವಿಲ್ ಬಿ ಅಪ್ಲಿಕೇಬಲ್. ನೀವು ಅಲ್ಲಿ ಪರ್ಮಿಟ್ ಅಂತ ಪರ್ಮಿಟ್ ಎನಿ ಅಂತ ಕೊಡದೇ ಇದ್ರೆ ಕೆಳಗಡೆ ಒಂದು ಇನ್ವಿಸಿಬಲ್ ಡಿನಯಲ್ ಅಪ್ಲಿಕೇಬಲ್ ಆಗೋದ್ರಿಂದ ಅದೇನಾಗುತ್ತೆ, ಆಟೋಮೆಟಿಕ್ ಆಗಿ ಉಳಿದಿದ್ದೆಲ್ಲದನ್ನು ಕೂಡ ಬ್ಲಾಕ್ ಮಾಡುತ್ತೆ. ನೀವು ಹೇಳೋದಷ್ಟೆಲ್ಲ ಹೇಳದೇ ಇರೋದನ್ನು ಕೂಡ ಬ್ಲಾಕ್ ಮಾಡ್ತದೆ. ಸೊ ಅದು ಸೀಕ್ವೆನ್ಸ್ ಅಲ್ಲಿ ವಿ ಹ್ಯಾವ್ ಟು ಕ್ರಿಯೇಟ್ ಅ ಆಕ್ಸೆಸ್ ಲಿಸ್ಟ್. ಓಕೆ, ಸೊ ಈಗ ನೆಕ್ಸ್ಟ್ ಏನಿದೆಯಲ್ಲ ಇದು ಹಾಗೆ ಇರಲಿ. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಆಕ್ಸೆಸ್ ಲಿಸ್ಟ್ ಆಲ್ರೆಡಿ ಅಪ್ಲೈ ಆಗಿದೆ ನಂದು ಇಂಟರ್ಫೇಸ್ ಮೇಲೆ. ನೆಕ್ಸ್ಟ್ ಏನ್ ಮಾಡಬೇಕು, ಆಲ್ VLAN ಕ್ಯಾನ್ ಆಕ್ಸೆಸ್ ಸರ್ವರ್ 1 ಅಂದ್ರೆ ಇಲ್ಲಿ ನಾನೇನ್ ಮಾಡಬೇಕು, ಎಲ್ಲಾ VLAN ಎಲ್ಲರಿಗೂ ಕೂಡ ನಾನೇನ್ ಮಾಡಿದೆ, HTTP ನ ಬ್ಲಾಕ್ ಮಾಡಿದೆ. ಈಗ ಎಲ್ಲಿ ಯಾರು ಕೂಡ HTTP ಇನ್ನ ಆಕ್ಸೆಸ್ ಮಾಡೋ ಹಾಗಿಲ್ಲ. ಬಟ್ ಯಾಕಂದ್ರೆ ಇನ್ನ ವಿ ಹ್ಯಾವ್ ಸೋ ಮೆನಿ ಸರ್ಟನ್ ಕಂಡೀಷನ್, ಸರ್ಟನ್ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಕಾನ್ಫಿಗರ್ಡ್ ಇನ್ ಎ ಸೀಕ್ವೆನ್ಸ್. ಓಕೆ, ಲೈಕ್ ಬ್ಲಾಕ್ ಆಲ್ HTTP ಆಯ್ತು. ನೆಕ್ಸ್ಟ್ ಸೀಕ್ವೆನ್ಸ್ ಅಲ್ಲಿ ನಮ್ದು ಏನು ಅಂತಂದ್ರೆ ಆಲ್ VLAN ಕ್ಯಾನ್ ಆಕ್ಸೆಸ್ ಸರ್ವರ್ 1. ಎಲ್ಲಾ VLAN ಗಳು ಸರ್ವರ್ 1 ಈ ಸರ್ವರ್ ನ ಆಕ್ಸೆಸ್ ಮಾಡಬೇಕು. ದಿಸ್ ಇಸ್ ಮೈ ನೆಕ್ಸ್ಟ್ ಆಕ್ಸೆಸ್ ಲಿಸ್ಟ್ ಅಲ್ಲಿ ಸೀಕ್ವೆನ್ಸ್ ಅಲ್ಲಿ ಬರ್ತಕ್ಕಂತಹ ಒಂದು ಟಾಸ್ಕ್. ಓಕೆ, ಇದನ್ನ ಅಚೀವ್ ಮಾಡೋಣ. ಈಗ ನಾವು ಅಚೀವ್ ಮಾಡೋಣ. ಓಕೆ, ಹೇಗೆ ನಾವು ನೋಡ್ತಾ ಹೋದಾಗ ಈಗ ಜನರಲ್ ಪಿಂಗು ಕೂಡ ಪ್ರಾಬಬಲ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಫೇಲ್ಡ್ ಆಕ್ಸೆಸ್ ಲಿಸ್ಟ್ ಅನ್ನು ನೀವು ಕ್ರಿಯೇಟ್ ಮಾಡಿದ ತಕ್ಷಣ ಎಲ್ಲದೂ ಕೂಡ ಅದು ಬಾಟಮ್ ಅಲ್ಲಿ ಎಲ್ಲದನ್ನು ಕೂಡ ಬ್ಲಾಕ್ ಮಾಡಿ ಇಟ್ಬಿಡ್ತದೆ. ನಿಮ್ಗೆ ಕಮ್ಯುನಿಕೇಶನ್ ಮಾಡಕ್ ಬಿಡೋದೇ ಇಲ್ಲ ಅದು. ಓಕೆ, ಫೇಲ್ಡ್. ಓಕೆ, ಸೊ ಎವ್ರಿಥಿಂಗ್ ಇಸ್ ಬ್ಲಾಕ್ಡ್ ರೈಟ್ ನೌ. ಓಕೆ, ಸೊ ನೆಕ್ಸ್ಟ್ ಸೀಕ್ವೆನ್ಸ್ ಅಲ್ಲಿ ಆಲ್ VLAN ಕ್ಯಾನ್ ಆಕ್ಸೆಸ್ ಸರ್ವರ್ 1 ಇದು ನೆಕ್ಸ್ಟ್ ನಂದು ಟಾಸ್ಕ್. ಅದನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡೋಣ. ಕೆಳಗಡೆ ಗೋ ಟು ಕಾನ್ಫಿಗ್ T, ಹೇಗೆ ಆಕ್ಸೆಸ್ ಲಿಸ್ಟ್ 100. ಓಕೆ, ಪರ್ಮಿಟ್ ಯಾರನ್ನ ಪರ್ಮಿಟ್ ಮಾಡಬೇಕು, ಆಲ್ VLANs ನ. ಓಕೆ, ಪರ್ಮಿಟ್ ನಾಟ್ TCP, ಆಲ್ VLANs ಅಂದ್ರೆ IP. ಓಕೆ, ದೆನ್ ಸೋರ್ಸ್ ಅಡ್ರೆಸ್ ಯಾರು, ಸೋರ್ಸ್ ಅಡ್ರೆಸ್ 192.168.0.0. if you put question mark, source wildcard bit 0.0.255.255. then next question mark, destination host. destination host ಯಾರು, ಇಲ್ಲಿ type host server 1 IP address followed by the destination address. server 1 IP address ಬಂದ್ಬಿಟ್ಟು 192.168.1.10. then if you put question mark, that's it. Okay, then next ಸೀಕ್ವೆನ್ಸ್ ಅಲ್ಲಿ ನಾನು ಇದನ್ನ ಪರ್ಮಿಟ್ ಮಾಡಿದೆ, ಎಂಟರ್. ಓಕೆ, ಆಯ್ತಾ? ಅಂದ್ರೆ 192.168 ಸೀಕ್ವೆನ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸರ್ವರ್ 1 ಅನ್ನು ಆಕ್ಸೆಸ್ ಮಾಡಬೇಕು. ಓಕೆ, ಇದು ಆಯ್ತಾ? ಇದು ಇಂಪ್ಲಿಮೆಂಟ್ ಆಯ್ತಾ ನೋಡೋಣ.
ಯಾಕಂದ್ರೆ ಆಕ್ಸೆಸ್ ಲಿಸ್ಟ್ ಕ್ರಿಯೇಟ್ ಮಾಡಿದೀನಿ, ಆಲ್ರೆಡಿ ಅಪ್ಲೈನು ಕೂಡ ಮಾಡಿದೀನಲ್ಲ ಆಕ್ಸೆಸ್ ಲಿಸ್ಟ್ 100. ಹಾ ಸರ್. ಹಾಗಿರೋದ್ರಿಂದ ಫಸ್ಟೇ ಅಪ್ಲೈ ಮಾಡಿರೋದ್ರಿಂದ ಜಸ್ಟ್ ಒಂದು ಸೀಕ್ವೆನ್ಸ್ ಚೆಕ್ ಮಾಡೋಣ. ಶೋ ಆಕ್ಸೆಸ್ ಲಿಸ್ಟ್ ಅಂತ ನಾವು ಕೊಟ್ಟಾಗ ಓಕೆ, ಸೀಕ್ವೆನ್ಸ್ ನಂಬರ್ 20. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಫಸ್ಟ್ HTTP ನ ಡಿನೇ ಮಾಡು ಎಲ್ಲರಿಗೂ ಅಂತ ಕೊಡ್ತಾ ಇದೆ. ನೆಕ್ಸ್ಟ್ ಸೀಕ್ವೆನ್ಸ್ ಅಲ್ಲಿ ಏನಂತ ಇದೆ, IP ಅಡ್ರೆಸ್, ಈ ಒಂದು IP ಅಡ್ರೆಸ್ ಅನ್ನ ಈ ಒಂದು 192.168 ಅಲ್ಲಿರ್ತ 192.168.0.0 ಅಲ್ಲಿರ್ತಕ್ಕಂಥ ಡಿವೈಸ್ ಗಳನ್ನ ಹೋಸ್ಟ್ 192.168.1.10 ಗೆ ಪರ್ಮಿಟ್ ಮಾಡುವಂತ ನಾನು ಇಲ್ಲಿ ಸೀಕ್ವೆನ್ಸ್ ಅಲ್ಲಿ ಕೊಟ್ಟೆ. ಈಗ ಏನಾಗ್ಬೇಕು, ಈ ಸರ್ವರ್ 1 ಗೆ ಇವರೆಲ್ಲರೂ ಕೂಡ ರೀಚ್ ಆಗೋ ಹಾಗಿರ್ಬೇಕು. ನೋಡೋಣ ಏನಾಗುತ್ತೆ ಅಂತ. PC0 to ಸರ್ವರ್ 1 ಸಕ್ಸಸ್ಫುಲ್. PC2 to ಸರ್ವರ್ 1 ಸಕ್ಸಸ್ಫುಲ್. PC4 to ಸರ್ವರ್ 1 ಸಕ್ಸಸ್ಫುಲ್. ಯಶವಂತ್, ಅರ್ಥ ಆಗ್ತಾ ಇದೆಯಲ್ವಾ? ಹಾ ಸರ್, ಗೊತ್ತಾಯ್ತು ಸರ್. ವೆರಿ ಗುಡ್. ಸೊ ಇಲ್ಲಿ ಆಯ್ತು. ಬಟ್ ಅದೇ PC0 to ಸರ್ವರ್ 2 ಪಿಂಗ್ ಮಾಡಿದ್ರೆ ಫೇಲ್ಡ್. ಆಗಲ್ಲ ಸರ್. ಒನ್ಸ್ ಮತ್ತೊಮ್ಮೆ ಟ್ರೈ ಸರ್ವರ್ 1 ಮಾಡ್ತೀನಿ. ಮಾತ್ರ access. ಸರ್ವರ್ 1 ಮಾತ್ರ ಆಗ್ತಾ ಇದೆ. ಅದೇ ರೀತಿ PC0 ಇಂದ ಸರ್ವರ್ 3 ಮಾಡೋಣ, ಅಗೇನ್ ದಟ್ ಈಸ್ ಆಲ್ಸೋ ಫೇಲ್ಡ್. ಓಕೆ, ಸೊ ಸಿ ಅಂದ್ರೆ ಯಾರನ್ನ ನಾನು ಪರ್ಮಿಟ್ ಮಾಡಿದೀನಿ ಅವ್ರು ಮಾತ್ರ ಒಳಗಡೆ ಹೋಗ್ತಾ ಇದ್ದಾರೆ. ಶೋ ಆಕ್ಸೆಸ್ ಲಿಸ್ಟ್ ಅಂತ ಕೊಟ್ಟಾಗ ಟೋಟಲ್ ಪರ್ಮಿಟ್ ಏನಿದೆಯಲ್ಲ 3 ಮ್ಯಾಚಸ್. ಇಲ್ಲಿ ನನಗೆ 3 ಮ್ಯಾಚಸ್, ಐ ಕ್ಯಾನ್ ಸಿ 3 ಮ್ಯಾಚಸ್. ಓಕೆ, ಸೀಕ್ವೆನ್ಸ್. ಓಕೆ, ನೆಕ್ಸ್ಟ್ ಸೀಕ್ವೆನ್ಸ್ ಅಲ್ಲಿ ಮತ್ತೊಂದಿದೆ ನಂದು. ಏನು ನೆಕ್ಸ್ಟ್ ಸೀಕ್ವೆನ್ಸ್ ಅಲ್ಲಿ ಮತ್ತೊಂದೇನು ಅಂತಂದ್ರೆ, ಓನ್ಲಿ VLAN 20 ಕ್ಯಾನ್ ಆಕ್ಸೆಸ್ ಸರ್ವರ್ 2. ಓನ್ಲಿ VLAN 20 ಕ್ಯಾನ್ ಆಕ್ಸೆಸ್ ಸರ್ವರ್ 2. ಅರ್ಥ ಆಯ್ತಲ್ವಾ? ಅಂದ್ರೆ ಈ VLAN 20 ಅಲ್ಲಿ ಇರ್ತಕ್ಕಂತಹ PCಗಳು ಮಾತ್ರ ಸರ್ವರ್ 2 ನ ಆಕ್ಸೆಸ್ ಮಾಡಬೇಕು. ಓಕೆ, ಸೊ ಈಗ ಇದನ್ನ ಕಾನ್ಫಿಗರ್ ಮಾಡೋಣ. ಹೇಗೆ? Access permit. ಓಕೆ, ಹಾ ಸರ್ ಅದೇ ಕಮೆಂಟ್ ಹೇಳ್ತಾರೆ ಸರ್. ಆಕ್ಸೆಸ್ ಓಕೆ ಓಕೆ, ಎಸ್. ಕಾನ್ಫಿಗ್ T ಆಕ್ಸೆಸ್ ಲಿಸ್ಟ್ 100 ಏನು ಪರ್ಮಿಟ್ ಅಲ್ಲ, ಪರ್ಮಿಟ್. ಸರ್ ಪರ್ಮಿಟ್. ನೆಕ್ಸ್ಟ್ ಯಾರನ್ನ ಪರ್ಮಿಟ್ ಮಾಡಬೇಕು? IP ಸೋರ್ಸ್ ಅಡ್ರೆಸ್ 192.168.20.0. ಯಾಕಂದ್ರೆ 20.0 ಇಸ್ ಅ ಪಾರ್ಟ್ ಆಫ್ VLAN 20. ಓಕೆ, ಸೊ VLAN 20 ನ ನಾನು ಸರ್ವರ್ 2 ಆಕ್ಸೆಸ್ ಮಾಡೋ ಹಾಗೆ ನಾನು ಮಾಡಬೇಕು. 0.0.0.255 is the wildcard bits. Then if you put question mark again, destination address ಏನು, ಹೋಸ್ಟ್ ಸರ್ವರ್ 2 ನಾನು ಇಲ್ಲಿ IP ಅಡ್ರೆಸ್ ಕೊಡಬೇಕು 192.168.1.20. put question mark, that's it. Okay, press enter. ಓಕೆ, ಆಯ್ತಲ್ವಾ? ಈಗ ನಾನು ಟ್ರೈ ಮಾಡ್ತೀನಿ. PC2 to ಸರ್ವರ್ 2 ಪಿಂಗ್ ಆಗ್ತಾ ಇದೆ ಅಲ್ವಾ? PC3 to ಸರ್ವರ್ 2 ಪಿಂಗ್ ಆಗ್ತಾ ಇದೆಯಲ್ವಾ? ಇದೇ PC2 ನ ಸರ್ವರ್ 3 ಪಿಂಗ್ ಮಾಡಿದ್ರೆ ಫೇಲ್ಡ್. PC2 ನ ಸರ್ವರ್ 3 ಪಿಂಗ್ ಮಾಡಿದ್ರೆ ಅಗೇನ್ ಫೇಲ್ಡ್. ಓಕೆ, ಅಂದ್ರೆ ಸರ್ವರ್ 2 ಆಗ್ತಾ ಇದೆ, ಬೇರೆದಾಗ್ತಾ ಇಲ್ಲ. ಅದೇ ರೀತಿ PC2 ಇಂದ ಸರ್ವರ್ 1 ಗೆ ನಾನು ಪಿಂಗ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಆಗ್ತಾ ಇದೆ. ಯಾಕೆಂದ್ರೆ ಆಲ್ VLAN ಕ್ಯಾನ್ ಆಕ್ಸೆಸ್ ಸರ್ವರ್ 1 ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಸೀಕ್ವೆನ್ಸ್ ಅಲ್ಲಿ ಇದು ಮೇಲಿದೆ ಅಲ್ವಾ? ಆಗಿರೋದ್ರಿಂದ ಅದಾಗ್ತಾ ಇದೆ, ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ನೆಕ್ಸ್ಟ್ ಲಾಸ್ಟ್ ಏನು ಅಂತಂದ್ರೆ, ಓನ್ಲಿ VLAN 30 ಕ್ಯಾನ್ ಆಕ್ಸೆಸ್ ಸರ್ವರ್ 3. VLAN 30 ಏನ್ ಮಾಡ್ಬೇಕು, ಈ ಸರ್ವರ್ ನ ಆಕ್ಸೆಸ್ ಮಾಡಬೇಕು. ಅರ್ಥ ಆಯ್ತಲ್ಲ? ಅದು ನನ್ನ ಮತ್ತೊಂದು ಸ್ಟೇಟ್ಮೆಂಟ್. ಓಕೆ, ಇದ್ರ ಒಳಗಡೆ ಹೋಗ್ಬಿಟ್ಟು ಆಕ್ಸೆಸ್ ಲಿಸ್ಟ್ 100 ಪರ್ಮಿಟ್ IP 192.168.30.0 0.0.0.255 host
192.168.1.30 168 1.30 ಅಲ್ವಾ? ಓಕೆ, ದಟ್ಸ್ ಇಟ್, ಎಂಟರ್. ಈಗ ನಾನು ಈ PC ಇಂದ ಇಲ್ಲಿ ನಾನು ಪಿಂಗ್ ಮಾಡಿದ್ರೆ ನನಗೆ ಪಿಂಗ್ ಹಾಕ್ಬೇಕು. PC4 ಇಂದ ಸರ್ವರ್ 3 ಸಕ್ಸಸ್ಫುಲ್. PC5 ಇಂದ ಸರ್ವರ್ 3 ಈಸ್ ಆಲ್ಸೋ ಸಕ್ಸಸ್ಫುಲ್. ಈಗ ಇಲ್ಲಿ ಬಂದು ನಾನು ನೋಡಿದ್ರೆ ಡೂ ಶೋ ಆಕ್ಸೆಸ್ ಲಿಸ್ಟ್ ಅಂತ ನಾನು ಚೆಕ್ ಮಾಡಿದಾಗ ಸಿಯ 4 ರೆಡಿ ಆದ್ವು. ಈಗ ಈ ಕಂಪ್ಯೂಟರ್ಗಳಲ್ಲಿ ಹೋಗ್ಬಿಟ್ಟು ಒನ್ 192.168.1.10 ಆಗ್ತಾ ಇಲ್ಲ. HTTPS ಟ್ರೈ ಮಾಡೋಣ. ವೆಲ್ಕಮ್ ಟು ಸರ್ವರ್ 1. ಯಶವಂತ್, ಇಲ್ಲಿ ಬರ್ತಾ ಇದೆ ನೋಡ. ಮೀನ್ಸ್ ಏನು ಸೀಕ್ವೆನ್ಸ್ ಅಲ್ಲಿ ವೆಲ್ಕಮ್ ಟು ಸರ್ವರ್ 1 ಅಂದ್ರೆ HTTPS ಮುಖಾಂತರ. HTTP ಆಕ್ಸೆಸ್ ಮಾಡ್ತಾ ಇಲ್ಲ ನಾನು. HTTPS ಮುಖಾಂತರ ನಾನು ಆಕ್ಸೆಸ್ ಮಾಡ್ತಾ ಇರೋದು. HTTPS ಹಿಯರ್. ಓಕೆ, ಅದೇ ನಾನು HTTPS ತೆಗೆದು ನಾನು ಟ್ರೈ ಮಾಡಿದ್ರೆ ಏನಾಗುತ್ತೆ? ಆ ಕ್ಯಾಶ್ ತೋರಿಸ್ತಾ ಇರತ್ತೆ. ಓಕೆ, ಇಲ್ಲಿ .168.1.10 ಬರ್ತಾ ಇದೆನಾ? ಇಲ್ಲ. ಗೋ. ಎಷ್ಟು ಸರಿ ಮಲ್ಟಿಪಲ್ ಟೈಮ್ ಕ್ಲಿಕ್ ಮಾಡಿದ್ರು ಕೂಡ ಹೋಗ್ತಾ ಇಲ್ಲ. ಬಟ್ as soon as I type yes, see, ಓಪನ್ ಆಗ್ತಾ ಇದೆ. ಓಕೆ, ಸೊ ಅದು HTTPS 20. ಓಕೆ, ನಾನು ಇಲ್ಲಿಂದ 192.168.1.10 ಬರ್ತಾ ಇಲ್ಲ. ಅದೇ ಎಸ್ ಅಂತ ಕೊಟ್ಟು ಟ್ರೈ ಮಾಡ್ತೀನಿ. ಎಸ್, ಓಪನ್ ಆಯ್ತು ಅಲ್ವಾ? ಸೊ HTTP ಬ್ಲಾಕ್ ಆಯ್ತಾ? HTTP ಬ್ಲಾಕ್ ಆಯ್ತಾ? ಫೈನ್. ದಿಸ್ ಈಸ್ ಹೌ ವಿ ಕ್ಯಾನ್ ಕಾನ್ಫಿಗರ್ ಆಕ್ಸೆಸ್ ಲಿಸ್ಟ್. ಆಕ್ಸೆಸ್ ಲಿಸ್ಟ್ ಯೂಸ್ ಮಾಡಿಬಿಟ್ಟು ನಾವು ಹೀಗೆ ನಮ್ಮ ಒಂದು ನೆಟ್ವರ್ಕ್ ನ ಪ್ರೊಟೆಕ್ಟ್ ಮಾಡಬಹುದು. ಯಾರನ್ನ ನಾವು ಅಲೋ ಮಾಡಬೇಕು, ಯಾರನ್ನ ನಾವು ಬ್ಲಾಕ್ ಮಾಡಬೇಕು ಅನ್ನೋದನ್ನ ನಾವು ಆಕ್ಸೆಸ್ ಲಿಸ್ಟ್ ಮುಖಾಂತರ ಅದನ್ನ ಅಚೀವ್ ಮಾಡಬಹುದು. ಇದು ಒಂದು 4-5 ಎಕ್ಸಾಂಪಲ್ ತೋರಿಸ್ತೆ. ಈ ರೀತಿ ದೇರ್ ಆರ್ ಥೌಸಂಡ್ಸ್ ಆಫ್ ಎಕ್ಸಾಂಪಲ್. ಯು ಹ್ಯಾವ್ ಟು ಪ್ರಾಕ್ಟೀಸ್. ಜಸ್ಟ್ ಮೀನ್ಸ್ ಎಷ್ಟು ಪರ್ಮ್ಯೂಟೇಷನ್ ಕಾಂಬಿನೇಷನ್ ಯು ಹ್ಯಾವ್ ಟು ಡೂ. ಅಂದ್ರೆ ಈ ಲಿಂಕ್ ನ ಬ್ಲಾಕ್ ಮಾಡೋದಾಗಿರ್ಬೋದು. ಇದೇ ಒಂದು ಬರೀ PC ನ ನಾನು ಬ್ಲಾಕ್ ಮಾಡಬೇಕು ಈ ರೀಚ್ ಆಗೋದ್ರಿಂದ. ಮೀನ್ಸ್ ಏನು ಅಂತಂದ್ರೆ ಇಲ್ಲಿ ಎಷ್ಟು ಬೇಕಾದ್ರೂ ಕೂಡ ನಾವು ಸಿನಾರಿಯೋಸ್ ನ ಸೆಲ್ಫ್ ಜನರೇಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದಷ್ಟು ನಮ್ಗೆ ಆ ಒಂದು ಆಕ್ಸೆಸ್ ಲಿಸ್ಟ್ ಮೇಲೆ ಗ್ರಿಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಇವತ್ತಿಗೆ ಇಲ್ಲಿಗೆ ನಾನು ಈ ಒಂದು ಟಾಪಿಕ್ ನ ಸ್ಟಾಪ್ ಮಾಡ್ತೀನಿ ಯಶವಂತ್. ಮತ್ತೆ ನೆಕ್ಸ್ಟ್ ಸೋಮವಾರ ಮತ್ತೆ ಹೊಸ ಟಾಪಿಕ್ ನ ಡೀಲ್ ಮಾಡೋಣಂತೆ. ಓಕೆ, ಓಕೆ ದೆನ್ ಬಾಯ್. ವೆಲ್ಕಮ್.